ಹರಿರಚಿಂತ್ಯಗ ಸರ್ವದೇವೈಕವಂದ್ಯಗ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತದೋಷಗ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಗ ಅಶೇಷವಾಗ್ಜಾಡ್ಯವಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಗಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋತ ವಿಷಗೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಗ ವಿಷ್ಣುಭಕ್ತಿಪರಾಯಣಾಗ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವಗೇವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ ಪೃಥ್ವೀ ಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನಾನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ಪಾದಯೇತ್ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನಮಜ್ಜುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಬುಭುತ್ಸಯಾ ಮತ್ಸರವರ್ಜಿತಾಂಜನಾನ್ ಸಮತ್ಸರಾನ್ ವಾ ವಿಜಗೀಷಯಾಗತಾನ್ ಶ್ರುತಪ್ರವೀಣಾನ್ ಅತಿತಾರ್ಕಿಕಾನ್ ಮುಹುಃ ಭಂಗ್ಯಾನಯ ಭಂಗಮುಪಾನಿನಾಯ ಸಹ ಸ್ವಸ್ತಿಯಸ್ತು. ಆಚಾರ್ಯರ ಪಾಠಗಳು ಹಾಗೂ ಪ್ರವಚನಗಳು ಅನಂತಾಸನನ ಮಂದಿರದಲ್ಲಿ ವಿಶೇಷವಾಗಿ ನಡೀತಾ ಇದ್ದಾಗ ಎಲ್ಲ ತರಹದ ಜನ ಆ ಪಾಠವನ್ನು ಆಲಿಸಬೇಕು, ಪ್ರವಚನಗಳಲ್ಲಿ ಭಾಗವಹಿಸಬೇಕು ಅಂತ ಬರ್ತಾ ಇದ್ದಾರೆ. ಬಂದವರಿಗೆಲ್ಲ ಅವರವರಿಗೆ ಯೋಗ್ಯವಾದ ರೀತಿಯಲ್ಲಿ ಆಚಾರ್ಯರು ತೃಪ್ತಿಯನ್ನು ಉಂಟು ಮಾಡಿಸಿದರು ಅಂತ 22ನೇ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ನಿನ್ನೆ ಕೊನೆಯಲ್ಲಿ ಕೇಳಿದ್ದೇವೆ. ಆ ಮಾತು ಇನ್ನೊಂದು ಸ್ವಲ್ಪ ವಿವರಣೆ ಮಾಡಬೇಕು ಅಂತ ಅನಿಸ್ತು ಅನ್ನೋದಕ್ಕಾಗಿ ಮತ್ತೆ ತೆಗೆದುಕೊಂಡಿದ್ದೇನೆ. ಶ್ರೋತೃಗಳಲ್ಲಿ ನಾನಾ ತರಹದ ಶ್ರೋತೃಗಳಿರ್ತಾರೆ. ಕೆಲವರು ಶ್ರವಣ ಮಾಡಬೇಕು ಅಂತ ಬಂದವರು, ಅಂದರೆ ತತ್ವಜ್ಞಾನಾಪೇಕ್ಷಿಗಳು. ನಾನು ಇಲ್ಲೇನು ಶ್ರವಣ ಮಾಡಲಿಕ್ಕೆ ಹೊರಟಿದ್ದೇನೆ, ಈ ಶ್ರವಣದಿಂದ ನನಗೆ ತತ್ವಜ್ಞಾನ ಉಂಟಾಗಲಿ ಅಂತನ್ನುವ ಉದ್ದೇಶವನ್ನಿಟ್ಟುಕೊಂಡೇ ಬಂದಿರ್ತಾರೆ. ಜ್ಞಾನಾಪೇಕ್ಷೆಯಿಂದ ಬರುವಂಥವರು ಕೆಲವರು. ಆ ಜ್ಞಾನಾಪೇಕ್ಷೆಯಿಂದ ಬಂದವರಲ್ಲಿ ಇರುವ ಲಕ್ಷಣಗಳೇನು? ಜ್ಞಾನ ಬಯಸಿ ಬಂದಿರ್ತಾರಲ್ಲ, ಅವರ ಲಕ್ಷಣ ಹೇಗಿರ್ತದೆ? ಇನ್ ಕೆಲವರು ಕುಹಕ ಬುದ್ಧಿಯಿಂದ ಬಂದಿರ್ತಾರಂತ. ಏನು ಹೇಳ್ತಾರೆ ಅವರು? ಅವ್ರಿಗೇನು ಬಂದ್ಬಿಡ್ತದ ಎಲ್ಲ? ಅವ್ರೇನು ಸರ್ವಜ್ಞರ ಅಂತ ಹೇಳಿ ಕುಹಕ ಬುದ್ಧಿಯಿಂದ ಬಂದವರು ಕೆಲವರು ಇರ್ತಾರಂತ. ಅವರ ಲಕ್ಷಣ ಹೇಗಿರ್ತದೆ? ಆಚಾರ್ಯರ ಕಾಲದಲ್ಲಿ ಅನಂತಾಸನ ದೇವಾಲಯದಲ್ಲಿ ಪ್ರವಚನಕ್ಕೆ ಸೇರಿದ ಶ್ರೋತೃವರ್ಗದಲ್ಲಿ ಎರಡೂ ತರಹದ ಜನ ಇದ್ರಂತೆ. ಬುಭುತ್ಸಯ
ಬುಭುತ್ಸ ಬುಭುತ್ಸ ಅಂದರೆ ತಿಳ್ಕೊಳ್ಬೇಕು ಅಂತ ಇಚ್ಛೆ ಅವರಿಗೆ. ತತ್ವ ಜಿಜ್ಞಾಸ, ತತ್ವ ಏನು, ಮಹಾಭಾರತ ಏನು ಹೇಳ್ತದೆ, ಬ್ರಹ್ಮಸೂತ್ರಗಳು ಏನು ಹೇಳ್ತದೆ, ಪುರಾಣಗಳು ಏನು ಹೇಳ್ತದೆ ಅನ್ನೋದನ್ನ ತತ್ವವನ್ನ ತಿಳಿಬೇಕು ಅಂತ ಜಿಜ್ಞಾಸೆ ಇದ್ದವರಂತೆ. ನಮಗೇನಾಗಿರ್ತದೆ ಅಂತಂದ್ರೆ ಭಾಗವತಾದಿ ಪುರಾಣಗಳನ್ನು ರಾಮಾಯಣವನ್ನು ಕೇಳುವಾಗ ಕಥೆ ಮಾತ್ರ ದೃಷ್ಟಿ ಇರ್ತದೆ ನಮ್ದು. ಏನು ಕಥೆ ಹೇಳಿದ್ರು, ರಾಮ ವನವಾಸಕ್ಕೆ ಹೋದಂತೆ, ಅತ್ನಂತೆ ಸೀತೆಯನ್ನು ಕಳ್ಕೊಂಡು, ಹೀಗೆಲ್ಲ ನಮ್ಮ ಕಥೆಯಲ್ಲಿ ಮಾತ್ರ ನಮಗೆ ದೃಷ್ಟಿ ಇರ್ತದೆ. ಅದು ಇರಬಾರ್ದು. ನಮಗೆ ತತ್ವ ಏನು ಅಂತ ತಿಳಿಯೋ ಅಪೇಕ್ಷೆ ಇರಬೇಕಂತ. ಇಲ್ಲದೆ ಇದ್ರೆ ಏನಾಗ್ತದೆ ಅಂತಂದ್ರೆ ಕಥೆ ಹೇಳುವಾಗ ಮಧ್ಯದಲ್ಲಿ ಏನಾದರೂ ಜಾಡ್ಯ ಪರಿಹಾರಕ್ಕಾಗಿ ಯಾವುದಾದ್ರೂ ಹಾಸ್ಯವನ್ನು ಹೇಳಿದ್ರೆ ಅದು ಮಾತ್ರ ನೆನಪಿನಲ್ಲಿ ಉಳಿದು ಬಿಡ್ತದೆ. ಅದೊಂದು ನೆನಪಿನಲ್ಲಿ ಉಳಿದು ಪ್ರವಚನ ಏನು ಹೇಳಿದ್ರೆ ಆಚಾರ್ಯರು ಅಂದ್ರೆ ಜೋಕ್ ಭಾರಿ ಮಾಡಿದ್ರು ಅಂತ ಹೇಳ್ಬಿಡ್ತಾರೆ ಕೊನೆಗೆ. ಹಾಗಾಗ್ತದೆ. ಇದು ಎಚ್ಚರ ತಪ್ಪಿದ ಪರಿಣಾಮ. ಇದು ಶ್ರೋತೃಗಳು ಎಚ್ಚರ ಇಟ್ಕೊಂಡಿರ್ಬೇಕಾದ ಅಂಶ ಏನು ಅಂದ್ರೆ ಇದರಿಂದ ಏನ್ ತತ್ವ ಹೇಳಿದಂತಾಯಿತು. ಅದಕ್ಕಾಗಿ ಬುಭುತ್ಸ ಬುಭುತ್ಸ ಅಂದ್ರೆ ತತ್ವಜ್ಞಾನಾಪೇಕ್ಷೆಯಿಂದ ಬಂದವರಂತ. ಬುಭುತ್ಸಯ ತತ್ವಜ್ಞಾನ ತಿಳ್ಕೊಳ್ಬೇಕು ಅಂತ ಬಂದವರಲ್ಲಿ ಮತ್ಸರ ವರ್ಜಿತಾನ್, ಮಾತ್ಸರ್ಯ ಇರಬಾರ್ದಂತೆ. ನೋಡ್ರಿ, ಇದು ಲಕ್ಷಣ. ನನಗೆ ಜ್ಞಾನ ಆಗಬೇಕು ಅಂತ ಅಪೇಕ್ಷೆ ಇದ್ದವನು ಹೇಗಿರಬೇಕು, ಮಾತ್ಸರ್ಯ ಬಿಟ್ಟಿರಬೇಕು. ಅದಕ್ಕೆ ವೇದವ್ಯಾಸ ದೇವರು ಭಾಗವತವನ್ನ ಕೇಳಲಿಕ್ಕೆ ಬರೋರು ಹೇಗಿರ್ಬೇಕು ಅಂದ್ರೆ ನಿರ್ಮತ್ಸರಾಣಾಂ ಸತಾಂ ಅಂತ ಹೇಳ್ತಾರೆ. ಭಾಗವತ ಕೇಳಲಿಕ್ಕೆ ಬಂದಿದ್ದೀರಿ, ಹೊಟ್ಟೆ ತುಂಬಾ ಮಾತ್ಸರ್ಯ ತುಂಬಿಕೊಂಡೇ ಬಂದಿದ್ರಿ ಅಂತ ಇಟ್ಕೊಳ್ರಿ, ಭಾಗವತ ತಲೆಯಲ್ಲಿ ತುಂಬೋದೇ ಇಲ್ಲ. ಯಾಕೆ ಯಾಕೆ ಅಂದ್ರೆ ಹೊಟ್ಟೆಯಲ್ಲಿ ಇದ್ದದ್ದೇ ತಲೆಗೆ ಇರೋದು ಯಾವಾಗ್ಲೂ. ಗೊತ್ತಿಲ್ವಾ? ಹೊಟ್ಟೆಯಲ್ಲಿ ಏನಿರ್ತದೆ ಅದು ತಲೆಗೆ ಇರ್ತದೆ. ಈಗ ನೋಡ್ರಿ, ಜಾಸ್ತಿ ಉಪ್ಪು ಹುಳಿ ಖಾರ ತಿಂದ್ಬಿಡ್ರಿ, ತಲೆಗೆ ಇರ್ತದೋ ಇಲ್ಲೋ? ಪಿತ್ತ ಆಗಿ ತಲೆ ತಿರುಗ್ತದೋ ಇಲ್ಲೋ? ಹಾಗಾದ್ರೆ ಹೊಟ್ಟೆಯಲ್ಲಿ ಏನಿರುತ್ತೋ ಅದೇ ತಲೆಯಲ್ಲಿ ತಿರುಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಗಾಂಧಾರಿಗೆ ಗರ್ಭಪಾತ ಮಾಡಿಕೊಳ್ಬೇಕು ಅಂತ ಬುದ್ಧಿ ಬಂತಂತ, ಅಬಾರ್ಷನ್ ಮಾಡ್ಕೋಬೇಕು ಅಂತ ಹೇಳಿ. ಯಾವಾಗ ಬಂತು ಬುದ್ಧಿ ಅಂದ್ರೆ ಅಲ್ಲಿ ಕುಂತಿ ಹಡಿದ್ಲು ಅಂತ ಗೊತ್ತಾಯ್ತಂತ. ಅಯ್ಯೋ, ನೆಗಣ್ಣಿ ಹಡಿದು ಬಿಟ್ಲಲ್ಲ, ನಾ ಹಡಿಲಿಲ್ಲಲ್ಲ ಅಂತ ಸಂಕಟಕ್ಕೆ ಹೊಟ್ಟೆ ಕಲ್ಲು ಹೊಡ್ಕೊಂಡ್ಲಂತ. ಅದಕ್ಕೆ ಆಚಾರ ಪ್ರಶ್ನೆ ಮಾಡ್ತಾರೆ, ಅವ್ರಿಗೆ ಯಾಕೆ ಹಂಗೆ ಬುದ್ಧಿ ಬಂತು ಅಂದ್ರೆ ಹೊಟ್ಟೆಯಲ್ಲಿ ಇದ್ದದ್ದೇ ತಲೆಯಲ್ಲಿ ಬಂದಿತ್ತಂತೆ. ಹೊಟ್ಟೆಯಲ್ಲಿ ದುರ್ಯೋಧನಾದಿಗಳು ಕೂತಿದ್ರಲ್ಲ, ಅವರೇ ತಲೆಗೆ ಬಂದಿದ್ರಂತೆ. ಹುಷಾರಾಗಿರ್ಬೇಕು. ಹೊಟ್ಟೆಯಲ್ಲಿ ಏನಿರುತ್ತೋ ಅದು ತಲೆಗೆ ಇರುತ್ತೆ. ಹೊಟ್ಟೆ ತುಂಬ ಮಾತ್ಸರ್ಯವನ್ನ ತುಂಬಿಕೊಂಡು ಪ್ರವಚನಕ್ಕೋ ಪಾಠಕ್ಕೋ ಬಂದಿದ್ರೆ ಅದು ಅದೇ ತಲೆಯಲ್ಲಿ ತಿರುಗುತ್ತಿರ್ತದೆ. ತತ್ವಜ್ಞಾನ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಬರೋದೇ ಇಲ್ಲ. ಅದಕ್ಕೆ ಬುಭುತ್ಸಯ ಮತ್ಸರ ವರ್ಜಿತಾಂಜನ. ನಾರಾಯಣ ಪಂಡಿತಾಚಾರ್ಯ ಅಷ್ಟು ದೀರ್ಘ ಹಾಕಿದ್ರು. ಇಲ್ಲೇ ಇದ್ರೆ ಈ ಶಬ್ದ ಹಾಕುವ ಅವಶ್ಯಕತೆ ಇರಲಿಲ್ಲ. ಕೇಳಿಕ್ ಬಂದವರು ಇಷ್ಟಂದಿದ್ರೆ ಮುಗಿದು ಹೋಗ್ತಿತ್ತು. ಹಂಗಲ್ಲಿಲ್ಲ ಪಂಡಿತಾಚಾರ್ಯ. ಯಾರಲ್ಲಿ ಬುಭುತ್ಸ ಇದೆಯೋ, ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆಯೋ, ಅವರು ಮಾತ್ಸರ್ಯವನ್ನ ಬಿಟ್ಟಿರಲೇಬೇಕಾದ ಅನಿವಾರ್ಯತೆ ಇದೆ. ಅವರಲ್ಲಿ ಗುಣ ಇರ್ತದಂತೆ ಅಂತದ್ದು. ಅದು ಯಾಕೆ ಬಂತವರಿಗೆ? ತತ್ವಜ್ಞಾನ ಮಾಡಿಕೊಳ್ಬೇಕು ಅಂತಿದ್ದವರಿಗೆ ಮಾತ್ಸರ್ಯ ಇರಬಾರದು ಅಂತನ್ನೋ ಬುದ್ಧಿ ಹೇಗೆ ಬಂತು ಅಂದ್ರೆ ಶ್ರುತಪ್ರವೀಣ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟದ್ದು ಶ್ರುತಪ್ರವೀಣ. ಇವನ್ ಮೂರನ್ನು ಒಂದು ಕಡೆ ಹಾಕೊಳ್ರಿ. ಯಾವನ್ ಮೂರನ್ನ? ಬುಭುತ್ಸಯ ಮತ್ಸರ ವರ್ಜಿತಾನ್ ಶ್ರುತಪ್ರವೀಣ ಒಂದು ಕಡೆ ಹಾಕೊಳ್ರಿ. ಅದು ಬುಭುತ್ಸಯ ಆಗತಾನ್ನ ಜನಾನ್ನ, ತತ್ವಜ್ಞಾನ ತಿಳಿಬೇಕು ಅಂತ ಬಂದಿರುವಂತಹ ಜನರಲ್ಲಿ ಏನೇನು ಗುಣಗಳಿದ್ವು ಅಂದ್ರೆ ಮತ್ಸರ ವರ್ಜಿತಾನ್ನ ಶ್ರುತಪ್ರವೀಣ. ಶ್ರುತಪ್ರವೀಣ ಅಂದ್ರೆ ಏನು ಅಂದ್ರೆ ಶಾಸ್ತ್ರಗಳನ್ನ ಕೇಳಿ 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 ಪ್ರವೀಣರಾಗಿದ್ರಂತವರೆಲ್ಲ. ಪ್ರವೀಣರು ಅಂದ್ರೆ ನಮ್ಮಲ್ಲಿ ಪ್ರವೀಣ ಪ್ರವೀಣ ಅಂತ ಹೆಸರಿಟ್ಕೊಂಡಿರ್ತಾರೆ ಪಾಪ, ಪಂಡಿತರು ಮಾಡಿಬಿಟ್ರೆ. ಶ್ರುತಪ್ರವೀಣ ಅಂದ್ರೆ ಶಾಸ್ತ್ರವನ್ನ ಕೇಳಿ ಕೇಳಿ ಈ ಗುಣಗಳೆಲ್ಲ ಬೆಳೆಸ್ಕೊಂಡಿರ್ತಾರಂತ. ಏನ್ ಗುಣಗಳನ್ನ ಬೆಳೆಸ್ಕೊಂಡಿರ್ತಾರೆ? ಮಾತ್ಸರ್ಯ ಪಡಬಾರದು, ಲೋಭ ಪಡಬಾರದು, ಅಹಂಕಾರ ಪಡಬಾರದು. ಇವೆಲ್ಲ ಶಾಸ್ತ್ರಶ್ರವಣದಿಂದ ಬಂದ ಗುಣಗಳಂತೆ. ಪಂಡಿತಾಚಾರ್ಯ ಒಂದಕ್ಕೊಂದು ಪೂರಕವಾಗಿ ಹೇಳ್ತಾರೆ. ಶ್ರುತಪ್ರವೀಣಾನ್, ಶಾಸ್ತ್ರವನ್ನ ಕೇಳಿ ಕೇಳಿ ಅಭ್ಯಾಸ ಮಾಡಿದ್ರಿಂದಾಗಿ ಕೇಳಿದ್ರಿಂದಾಗಿ ಮತ್ಸರ ವರ್ಜಿತಾನ್, ಮಾತ್ಸರ್ಯ ಹೊರಟೋಗಿತ್ತು. ಅತಗೆ ಬುಭುತ್ಸಯ ಆಗತಾನ. ಅದಕ್ಕೆ ತತ್ವಜ್ಞಾನ ತಿಳ್ಕೊಳ್ಬೇಕು ಅಂತ ಬಂದಿದ್ರಂತ.
ನೋಡ್ರಿ, ನಾವೆಲ್ಲಾದ್ರೂ ಭಾಗವತ ಕೇಳಲಿಕ್ಕೆ ಹೋಗ್ತಿದ್ರೆ, ಪುರಾಣ ಕೇಳಲಿಕ್ಕೆ ಹೋಗ್ತಿದ್ರೆ, ಮೊದಲು ನಮ್ಮಲ್ಲಿ ಏನಿರಬಾರದು ಅಂದ್ರೆ ಹೊಟ್ಟೆ ಕಿಚ್ಚಿರಬಾರ್ದು. ಹೊಟ್ಟೆಯಾಗ ಕಿಚ್ಚೆ ತುಂಬಿಕೊಂಡಿದ್ರೆ ಭಾಗವತ ತಲೆಗೆ ಏರೋದಿಲ್ಲ, ಅಥವಾ ಮಹಾಭಾರತ ಏರೋದಿಲ್ಲ. ಅದಕ್ಕೆ ಹಿನ್ನೆಲೆಯಲ್ಲಿ ಏನ್ ಬೇಕು? ಚೆನ್ನಾಗಿ ಶಾಸ್ತ್ರಗಳನ್ನು ಕೇಳಿರ್ಬೇಕಂತ. ಈ ಮೂರು ಗುಣಗಳಿದ್ದವರು ಅಂತ ಒಂದರ್ಥ. ಅಥವಾ ಶ್ರುತ ಪ್ರವೀಣ ಅಂತ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಮಾಡಬೇಕು. ವೀಣಾ ವೀಣಾ ಅಂತ ಕೇಳಿದ್ದೀವಲ್ವಾ? ಪ್ರವೀಣ ಅಂತ ಅನ್ನೋ ಶಬ್ದದಲ್ಲಿ ವೀಣಾ ಅಂತ ಒಂದು ಸೇರ್ಕೊಂಡಿದೆ. ಪಾಪ ಅವನ ಕೈಯಲ್ಲಿ ವೀಣೆ ಇಲ್ಲದೆ ಇದ್ರು ಪ್ರವೀಣ ಅಂತ ಹೇಳ್ತಿರ್ತಾರೆ. ಅವನ ಕೈಯಲ್ಲಿ ವೀಣೆಯೂ ಇಲ್ಲ, ಕೊಳಲೂ ಇಲ್ಲ, ಕೊನೆ ಪಕ್ಷಕ್ಕೆ ಶಂಖವೂ ಇಲ್ಲ ಅವನ ಕೈಯಲ್ಲಿ. ವೀಣಾ ವೀಣಾ ಅಂತಂದ್ರೆ ಈ ಸಂಗೀತದ ಒಂದು ವಾದ್ಯ, ವೀಣೆ ಅಂತ ಕರೀತಿರ್ತಾರೆ. ಆ ವೀಣೆ ಯಾರು ಉಳ್ಳವರಾಗಿದ್ದಾರೋ ಅವನು ಪ್ರವೀಣ ಅಂತ ಹೆಸರು. ವೀಣೆಯಲ್ಲಿರ್ಬೇಕು ಇವ್ರ ಕೈಯಲ್ಲಿ. ನಮ್ಮ ಕೈಯಲ್ಲೆಲ್ಲ ವೀಣೆ ಇಲ್ಲ, ಮತ್ತೆ ನಾವೆಲ್ಲ ಪ್ರವೀಣರಲ್ವೇ ಅಂದ್ರೆ ಪ್ರವೀಣರೇ ನಾವು. ಯಾಕೆ ಅಂದ್ರೆ ಐತ್ರೇಯ ಉಪನಿಷತ್ತಿನಲ್ಲಿ ಹೇಳುವಾಗ ಅಥ ಕಲ್ವಿಯಂ ದೈವಿ ವೀಣಾ ಭವತಿ ಅಂತ ಹೇಳಿದ್ದಾರೆ. ದೇವರು ತಾನೊಂದು ವೀಣೆಯನ್ನು ನುಡಿಸ್ತಾನಂತ. ನಾವೆಲ್ಲ ಸಾಮಾನ್ಯವಾಗಿ ಕೃಷ್ಣನ ಕೈಯಲ್ಲಿ ಕೊಳಲು ಇದ್ದದ್ದನ್ನು ಕೇಳಿದ್ದೇವೆ. ಕೃಷ್ಣ ಮುರಳಿಯ ನಾದವನ್ನು ಮಾಡ್ತಾನೆ, ಅವನ ಕೈಯಲ್ಲಿ ಒಂದು ಮುರಳಿ ಇದೆ ಅಂತ ಕೇಳಿದ್ದೇವೆ. ಹಾಗೆ ದೇವರು ತನಗೆ ಬೇಕು ಅಂತ ತಿಳಿದುಕೊಂಡು ಹೇಳಿ ಒಂದು ವೀಣೆಯನ್ನು ನಿರ್ಮಾಣ ಮಾಡಿದ್ದಾನಂತೆ ದೇವರ ಜಗತ್ತಿನಲ್ಲಿ. ಅದು ಯಾವುದು ಅಂತ ಕೇಳಿದ್ರೆ ಈ ಮನುಷ್ಯ ಶರೀರ ಇದೆಯಲ್ಲ, ಇದನ್ನೇ ವೀಣೆ ಅಂತ ಹೇಳಿದ್ದಾರಂತೆ. ಅಥ ಕಲ್ವಿಯಂ ದೈವಿ ವೀಣಾ ಎಲ್ಲಿದೆ ಅಂತ ಕೇಳಿದ್ರೆ ಆ ವೀಣೆಗೆ ಹೇಗೆ ಒಂದು ಬುರುಡೆ ಇರ್ತದಲ್ಲ ಹಾಗೆ ಬುರುಡೆ ಅಂತ ನೋಡ್ಕೊಡ್ರಿ. ಮನುಷ್ಯಾಕಾರವನ್ನು ಇಟ್ಟು ನೋಡಿದ್ರೆ ವೀಣಾಕಾರದಲ್ಲೇ ಕಾಣಿಸ್ತದಂತೆ. ಇದು ದೈವಿ ವೀಣಾ, ಇದು ಭಗವಂತ ನಿರ್ಮಾಣ ಮಾಡಿದ ವೀಣೆ ಇದು. ಹಾಗಾದ್ರೆ ಈ ದೇಹ ಇದು ಭಗವಂತ ನಿರ್ಮಾಣ ಮಾಡಿದ ವೀಣೆ. ಇದನ್ನು ನಾವು ದೇವರಿಗಾಗಿ ವಿನಿಯೋಗ ಮಾಡಬೇಕು ಅಂತ ಜ್ಞಾನವುಳ್ಳವರೆಲ್ಲ ಪ್ರವೀಣರಂತೆ. ಪ್ರಕೃಷ್ಟ ವೀಣಾ, ಇದು ದೇವರೇನು ದೇಹ ನಿರ್ಮಾಣ ಮಾಡಿ ಕೊಟ್ಟಿದ್ದಾನೆ, ಇದು ಒಂದು ವೀಣೆ. ಇದರಲ್ಲಿ ಸಪ್ತ ಸ್ವರಗಳು ಸಾರಿ ಗ ಮ ಪ ಎಲ್ಲವನ್ನ ಭಗವಂತನಿಗೆ ವಿನಿಯೋಗಿಸಬೇಕು ಅಂತ ಯಾರು ತಿಳ್ಕೊಂಡಿದ್ದಾರಲ್ಲ ಅವರೇ ಪ್ರವೀಣರು. ಆ ಪ್ರವೀಣರು ಬಂದಿದ್ರು ಅಂದ್ರೆ ಸಾತ್ವಿಕರು ಬಂದಿದ್ರು ಅಂತ ಅರ್ಥ. ಯಾರು ದೇಹವನ್ನೆಲ್ಲ ಭಗವಂತನಿಗೆ ಮೀಸಲಾಗಿಡಬೇಕು ಅಂತ ತಿಳ್ಕೊಂಡಿದ್ರೋ ಅವರೇನು ಬಂದಿದ್ರಲ್ಲ ಅವರೇ ನಿಜವಾಗಿ ಶತಪ್ರವೀಣಾನ್. ಶಾಸ್ತ್ರವನ್ನ ಕೇಳಿ ದೇಹವನ್ನ ಭಗವತ್ ಸೇವೆಗಾಗಿ ವಿನಿಯೋಗ ಮಾಡಬೇಕು ಅಂತ ತಿಳ್ಕೊಂಡವರೇ ಶತಪ್ರವೀಣಾನ್. ಬುಭುತ್ಸಯ ಮತ್ಸರವರ್ಜಿತಾಂಜನಾನ್ ಸಮತ್ಸರಾನ್ ವಾ ವಿಜಿಗೀಷಯಾಗತಾನ್ ಶ್ರುತಪ್ರವೀಣಾನ್ ಅತಿತಾರ್ಕಿಕಾನ್ ಮುಹುಃ ಭಂಗ್ಯಾನಯ ಭಂಗಮುಪಾನಿನಾಯ ಸಹ. ಇನ್ನೊಂದು ಕೆಟಗರಿ ಇತ್ತಂತ, ಇನ್ನೊಂದು ರೀತಿ ಜನಾಂಗ. ಅವರೆಂಥವರು? ಅವರು ವಿಜಿಗೀಷಯಾಗತಾನ್, ಗೆಲ್ಲಬೇಕು ಅಂತ ಬಂದಿದ್ರಂತ, ಕಲಿಬೇಕು ಅಂತ ಬಂದಿದ್ದಿಲ್ಲ, ಕಲಿಸೋಣ ಅಂತ ಬಂದಿದ್ರಂತ. ಕೆಲವರು ಹಂಗೂ ಇರ್ತಾರೆ, ಕಲಿಬೇಕು ಅಂತ ಬಂದವರು ಕೆಲವರು, ಕಲಿಸೋಣ ನಡ್ರಿ ಅಂತ ಬರೋರು ಕೆಲವರು. ಹಾಗಾಗಿ ಕಲಿಸೋಣ ಅಂತ ಬಂದಿದ್ರಂತ. ಅವ್ರೇನ್ ಕರೆದಿದ್ದಾರೆ? ವಿಜಿಗೀಷಯ. ವಿಜಿಗೀಷಯ ಅಂತಂದ್ರೆ ಗೆಲ್ಲಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಬಂದಿರುವಂತಹ ಜನ. ಅವರು ಹೇಗಿದ್ರು ಅಂದ್ರೆ ಸಂವತ್ಸರಾನ್, ಹೊಟ್ಟೆ ಕಿಚ್ಚು ತುಂಬಿಕೊಂಡಿದ್ರು. ಭಾರಿ ವಿಚಿತ್ರ. ಗೆಲ್ಲಬೇಕು ಅಂತ ಬಯಕೆ ಬಂದ್ಬಿಟ್ರೆ ಹೊಟ್ಟೆ ಕಿಚ್ಚು ಬರ್ತದೆ, ಕಾಂಪಿಟೇಷನ್ ಶುರುವಾಗುತ್ತೆ, ಸ್ಪರ್ಧೆ ಏರ್ಪಡಿಸ್ತದೆ. ಪರಶುರಾಮ ದೇವರು ಕರ್ಣನಿಗೆ ವಿದ್ಯೆ ಹೇಳಿಕೊಟ್ರಂತ. ಅಲ್ಲೇ ಸೇರಿದ್ದ ಅವನು. ಅಲ್ಲಿ ಸೇರಿದಾಗ ಅವನಿಗೆ ವಿದ್ಯೆ ಹೇಳಿಕೊಟ್ರೆ ಆಗ ಅಧ್ಯಯನ ಮುಗಿಸ್ಕೊಂಡು ಹೋಗ್ತಾ ಇರುವಾಗ ಕರ್ಣನಿಗೊಂದು ಕಿವಿ ಮಾತು ಹೇಳಿದ್ರಂತ. ಕರ್ಣ, ನೀ ನನ್ನ ಹತ್ರ ಅಧ್ಯಯನ ಮಾಡ್ಕೊಂಡು ಹೋಗ್ತಾ ಇದ್ದೀಯಾ, ನಿನ್ ತಲೆ ತುಂಬಿದ್ದು ಅರ್ಜುನ್ ಸೋಲಿಸ್ಬೇಕು ಅಂತಿದೆ. ನೀನ್ ವಿದ್ಯೆಯನ್ನ ಕಲಿಯುವಾಗ ನನಗೆ ವಿದ್ಯೆ ಬರ್ಲಿ ಅಂತ ಕಲ್ತಿಲ್ಲ, ಇನ್ನೊಬ್ಬರನ್ನ ಸೋಲಿಸ್ಬೇಕು ಅಂತ ಕಲ್ತಿದ್ದೀಯಾ. ಇದು ಫಲಪ್ರದ ಆಗೋದಿಲ್ಲ. ಕರ್ಣಗೆ ಹೇಳಿದ್ರಂತ. ಇದು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡಿದ್ದಾರೆ. ತಾತ್ಪರ್ಯ ನಿರ್ಣಯದಲ್ಲಿ ನಿರೂಪಣೆ ಮಾಡ್ತಾರೆ. ಏನು? ಕರ್ಣನ ಅಧ್ಯಯನ ಹೇಗಿತ್ತು ಅಂತ ಕೇಳಿದ್ರೆ ಅರ್ಜುನ್ ಸೋಲಿಸ್ಬೇಕು ಅಂತ ಓದ್ತಿದ್ನಂತ. ಅವನ ತಲೆಯಲ್ಲಿ ನಾನು ದೇವರ ಹತ್ರ ಬಂದಿದ್ದೇನೆ, ಓದಬೇಕು, ಅಧ್ಯಯನ ಮಾಡಬೇಕು ಅಂತ ಬುದ್ಧಿ ಬರಲೇ ಇಲ್ಲ ಅವನಿಗೆ.
ಅಧ್ಯಯನ ಮುಗಿಸ್ಕೊಂಡು ಹೋಗುವಾಗ ಗುರುಗಳು ಮಂತ್ರಾಕ್ಷತೆ ಕೊಡುವಾಗ ಹೇಳಿದ್ರಂತೆ, ನೋಡು ನೀನು ಕಲ್ತಿದ್ದೆಲ್ಲ ಯಾಕೆ ಕಲ್ತಿದ್ದಿ ಅಂತಂದ್ರೆ ಇನ್ನೊಬ್ಬರನ್ನು ಸೋಲಿಸ್ಬೇಕು ಅಂತ ಕಲ್ತಿದ್ದಿ, ಇದಷ್ಟು ಫಲಪ್ರದ ಆಗೋದಿಲ್ಲ, ಹೋಗು ಅಂತ ಹೇಳ್ಬಿಟ್ರಂತೆ. ಅವನಿಗೆ ಶಾಕ್ ಆಯಿತು. ನನಗೇನು ಮತ್ತೆ ಗತಿ ಏನು? ನೀನು ಇನ್ನೊಬ್ಬರ ಮೇಲೆ ಸ್ಪರ್ಧೆಯಿಂದ ನೀನು ಯುದ್ಧ ಮಾಡಿದರೆ ಗೆಲ್ಲೋದಿಲ್ಲ, ನಿನ್ನಷ್ಟಕ್ಕೆ ನೀನಿದ್ದಿ ಯಾರಾದರೂ ನಿನ್ನ ಮೇಲೆ ಬಿದ್ದರೆ ಆಗ ಮಾತ್ರ ಗೆಲ್ತಿ ಅಂತ ಹೇಳಿ ವರ ಕೊಟ್ಟರಂತೆ. ಮತ್ತೆ ಗುರುಗಳವನಿಗೆ ನೋಡ್ರಿ ಹೇಗಿರ್ತದೆ. ವಿದ್ಯೆ ಕಲಿಯುವಾಗ ಹೊಟ್ಟೆ ತುಂಬ ಮಾತ್ಸರಿ ಇಟ್ಕೊಂಡು ಅವನು ಸೋಲಿಸ್ತೀನಿ ಇವನು ಸೋಲಿಸ್ತೀನಿ, ದ್ರೋಣಾಚಾರ್ಯನೇ ಮೀರಿಸ್ತೀನಿ ಅಂತ ಹೊರಟಿದ್ದ ಕರುಣ. ಯಾಕೆ? ನೀವು ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ದಿಲ್ಲ ಅದೇ ವಿಶ್ವವಿದ್ಯಾಲಯದಲ್ಲಿ ನಾನು ಕಲಿತೀನಿ ಅಂತ ಹೋದ. ಈ ಹೊಟ್ಟೆ ಕಿಚ್ಚಿನಿಂದ ಹೋದದ್ದಲ್ವೇ ಇದು? ಹಾಗೆ ಹೋಗ್ಬಾರ್ದು. ನಮಗೂ ಓದಬೇಕು, ಅಧ್ಯಯನ ಮಾಡಬೇಕು, ಉತ್ಕೃಷ್ಟರ ಕಡೆಗೆ ಹೋಗೋಣ, ಇನ್ನೂ ಶ್ರೇಷ್ಠರ ಕಡೆಗೆ ಹೋಗೋಣ ಅಂತ ಹೋಗಿದ್ರೆ ಒಂದು ಅರ್ಥ ಇರ್ತಿತ್ತು. ಕರ್ಣ ಕಲ್ತಿದ್ದು ಹೊಟ್ಟೆ ಕಿಚ್ಚಿನಿಂದ ಕಲ್ತ ಅನ್ನೋದಕ್ಕಾಗಿ ಪರಶುರಾಮ ದೇವರು ಕಲಿಸ್ಬೇಕಾದನ್ನೇ ಹೇಳಿ ಕಳಿಸಿದ್ರಂತೆ. ನೀನು ಸಂಕಟದಿಂದ ಕಲ್ತಿದ್ದೀಯಾ, ವಿದ್ಯೆ ಫಲಿಸೋದಿಲ್ಲ. ಇದು ವಿದ್ಯೆ ಬೇಕು ಅಂತ ಕಲಿ, ಬರ್ತದೆ. ಅದಕ್ಕೆ ಸಮತ್ಸರ ಅನ್ವಾ ವಿಜಿಗೀಷಯಾಗತಾನ್, ಮಾತ್ಸರ್ಯದಿಂದ ತುಂಬಿಕೊಂಡು ಆಚಾರ್ಯನ ಗೆಲ್ತೀವಿ ಅಂತ ಬಂದಿದ್ರಂತೆ. ಎಂಥವರಿದ್ದು ನೋಡ್ಕೊಳ್ರಿ. ಇವ್ರಿಗೆ ಯಾಕೆ ಈ ಬುದ್ಧಿ ಬಂದಿತ್ತು ಅಂದ್ರೆ ಅತಿ ತಾರ್ಕಿಕಾನ್ ಮತ್ತೊಂದು ವಿಶೇಷಣ ಕೊಟ್ಟರು. ಬರೀ ತರ್ಕ ಬುದ್ಧಿ ಅಂತ. ಯಾರಿಗೆ ತರ್ಕ ಬುದ್ಧಿ ಹೆಚ್ಚಿರ್ತದೋ ಅವ್ರಿಗೆ ಇನ್ನೊಬ್ಬರನ್ನ ಗೆಲ್ಲಬೇಕು ಅನ್ನೋ ಬುದ್ಧಿ ಜಾಸ್ತಿ ಇರ್ತದೆ. ಈಗ 3 ವಿಶೇಷಣ ಈ ಕಡೆಗೆ ಬಂದು, ಜಿಗೀಷಯ ಆಗತಾನ್, ಅತಯೇವ ಮತ್ಸರಾನ್, ಅತಯೇವ ಅತಿ ತಾರ್ಕಿಕಾನ್. ಅತಿ ತರ್ಕ ಓದಿದ್ದರಿಂದಲೇನೆ ಹೊಟ್ಟೆಯಲ್ಲಿ ಮಾತ್ಸರ್ಯ ತುಂಬಿಕೊಂಡಿತ್ತು. ಆ ಮಾತ್ಸರ್ಯ ತುಂಬಿಕೊಂಡಿದ್ರೆ ಗೆಲ್ಲಬೇಕು ಅಂತ ಬುದ್ಧಿ ಬಂದಿತ್ತಂತವರಿಗೆ. ಇಂತಹ 2 ತರಹದ ಜನರು ಕೂಡ ಆಚಾರ್ಯರ ಬಳಿ ಬಂದಿದ್ರಂತೆ. ಇಬ್ಬರಿಗೂ ಸರಿಯಾಗಿ ಉತ್ತರ ಹೇಳಿದ್ರಂತ ಆಚಾರ್ಯ. ಏನ್ ತೊಂದರೆ ಇಲ್ಲ, ಭಂಗ್ಯಾನಯ ಭಂಗಮುಪಾನಿನಾಯ ಸಹ. ಯಾರು ಏನ್ ಕೇಳ್ಕೊಂಡ್ಬರ್ತಿರ್ತಾರೋ ಅವ್ರಿಗೆ ಅದನ್ನೇ ಕೊಟ್ಟು ಕಳಿಸ್ತಿದ್ರಂತ ಆಚಾರ್ಯ. ಅವ್ರಿಗೆ ಏನು ಹೋಗ್ಬೇಕಾಗ್ಯದ, ನೀವು ಎದಕ್ಕೆ ಬಂದಿರಿ ಅದಕ್ಕೆ ಬಂದಿರಿ, ಅದನ್ನೇ ಕೊಡ್ತೀನಿ, ಇದಕ್ಕೆ ಕೊಡ್ತೀನಿ ಅಂತ ಅರ್ಥ. ಅದಕ್ಕೇನಾಯ್ತು? ಇದರಿಂದ ಜೀವರಾಶಿಗಳ ತ್ರೈವಿಧ್ಯ ಸಿದ್ಧ ಆಗ್ತದೆ. ಜೀವರಾಶಿಗಳು ಇದು ದೇವತೆಗಳು, ಮನುಷ್ಯರು, ದಾನವರು, ಸಾತ್ವಿಕರು, ರಾಜಸರು, ತಾಮಸರು ಅಂತ ಇದ್ದೇ ಇದ್ದಾರೆ. ಇವರೆಲ್ಲ ಬಂದಿದ್ರಲ್ಲ ಗೆಲ್ಲಬೇಕು ಅಂತ ಹೇಳಿ ಅವ್ರದ್ದೊಂದು ಸ್ವಭಾವ, ಕಲಿಬೇಕು ಅಂತ ಬಂದಿಲ್ಲ ಅವ್ರದ್ದೊಂದು ಸ್ವಭಾವ. ಈ ನೋಡ್ಕೊಂಡು ಕೂತಿದ್ರಲ್ಲ, ಅವ್ರು ಏನು ಹೇಳಿದ್ರೆ ಏನಾಗಬೇಕ್ರಿ ಅಂತ ಕೂತಿದ್ರಲ್ಲ, ಅವ್ರದ್ದೊಂದು ಸ್ವಭಾವ. ಹೀಗಾಗಿ 3 ತರಹದ ಜನರು ಕೂಡ ಜೀವನದಲ್ಲಿ ಸಿಕ್ಕೇ ಸಿಗ್ತಾರೆ ನಮಗೆ ಅಂತ ಇದೊಂದು ಪಾಠ. ಅದಕ್ಕೆ ಈ ನಿನ್ನೆ ಹೇಳಬೇಕಾದ ಅಂಶ ಉಳಿದಿತ್ತು ಅಂತ ಸ್ವಲ್ಪ ತಗೊಂಡೆ. ಇನ್ನು ಮುಂದೆ 2 ಶ್ಲೋಕಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ಮಧ್ವರ ಪೂರ್ವಾಶ್ರಮದ ತಂದೆಯ ಬಗ್ಗೆ 2 ಮಾತು ಹೇಳುತ್ತಾರೆ. ಇದು ಒಂದು ವಾಕ್ಯ ಬಿಟ್ಟರೆ ಇನ್ನು ಮುಂದಿನ ಯಾವ ಸರ್ಗಗಳಲ್ಲೂ ಕೂಡ ನಡಿಲ್ಲಾಯ ನಾರಾಯಣ ಭಟ್ರ ಹೆಸರು ಬರೋದಿಲ್ಲ. 15ನೇ ಸರ್ಗದಲ್ಲಿ 91ನೇ ಶ್ಲೋಕದಲ್ಲಿ ಕೊನೆಗೊಂದು ಮಾತು ಹೇಳ್ತಾರೆ, ವೈಕುಂಠಂ ಯಾತಯೋ ಪಿತ್ರೋಹೋ, ವೈಕುಂಠಕ್ಕೆ ಹೋದ್ರು ಅಂತ ಹೇಳ್ಬಿಟ್ಟು ಮುಗಿದೋದ ಕೆಲಸ. ಇದೇನು ಮೊದಲಿನ 2ನೇ ಸರ್ಗದಲ್ಲಿ ಮತ್ತು 3ನೇ ಸರ್ಗ 4ನೇ ಸರ್ಗದಲ್ಲಿ ಆಚಾರ್ಯರ ತಂದೆ ಹೆಸರು ಬಂದಿದೆ, ಇಲ್ಲಿ 1-2 ಶ್ಲೋಕದಲ್ಲಿ ಬಂದಿದೆ. ಇದು ಮುಗಿದ ಮೇಲೆ 6ನೇ ಸರ್ಗದಿಂದ 14ನೇ ಸರ್ಗದವರೆಗೂ ಕೂಡ ಎಲ್ಲೆಲ್ಲೆಲ್ಲೆಲ್ಲೂ ಶ್ರೀಮದಾಚಾರ್ಯರ ತಂದೆ ಹೆಸರು ಬರೋದಿಲ್ಲ, ಮುಗದೇ ಹೋಯ್ತು. ಕೊನೆಗೆ ಏನು ವಾರ್ತೆ ಬರ್ತದೆ ಅಂತಂದ್ರೆ, ವಿಷ್ಣು ತೀರ್ಥರು ಬಂದು ತಮ್ಮಂದ್ರು ಅಪ್ಪ ಅಮ್ಮ ಇಬ್ಬರು ವೈಕುಂಠ ಯಾತ್ರೆ ಮಾಡಿದರು ಅಂತ ಅವ್ರ ಮುಂದೆ ನಿವೇದನೆ ಮಾಡ್ತಾರೆ. ಆಗ ವಿಷ್ಣು ತೀರ್ಥರಿಗೆ ಆಶ್ರಮ ನೀಡ್ತಾರೆ ಆಚಾರ್ಯ ಅಷ್ಟೇ. ಅಲ್ಲಿವರೆಗೆ ಇವ್ರ ಹೆಸರೇ ಬರೋದಿಲ್ಲ, ಮುಗಿದೋಯ್ತು, ಅವ್ರ ಪಾತ್ರವೇ ಮುಗಿದೋಯ್ತು. ಕೆಲವು ಪಾತ್ರಗಳು ಇಷ್ಟು ವಿಚಿತ್ರ ಇರ್ತದಲ್ಲ, ತನ್ನಷ್ಟಕ್ಕೆ ತಾನು ಬಂದು ಸಾಧನೆ ಮಾಡಿಕೊಂಡು ತಾನು ಹೋಗ್ಬಿಡ್ತದೆ. ಯಾರು ನೋಡ್ಲಿ ಬಿಡ್ಲಿ, ಅದು ಅದರ ಹೆಡ್ಲೈನ್ ಆಗಲಿ ಆಗದೆ ಇರಲಿ ಏನಿಲ್ಲ, ನಮಗೆಲ್ಲ ನಿತ್ಯ ಪೇಪರ್ ಹೆಡ್ಲೈನ್ ಆಗಬೇಕು ಅಂತ ಆಸೆ ನಮಗೆಲ್ಲ. ಅನ್ನೋದಕ್ಕೆ ಈ TV ಮುಂದೆ, ಫೇಸ್ಬುಕ್ ಮುಂದೆ ಕುಣಿತಿರ್ತೀವಿ, ಹುಚ್ಚು ಕುಣಿತಿರ್ತೀವಿ. ನಾವೆಲ್ಲ ನೋಡ್ತಿರ್ಬೇಕು ಏನೇನು ವಿಚಿತ್ರ ಹುಚ್ಚುಗಳು ಎಲ್ಲರಿಗೂ ಕೂಡ ಪ್ರಸಿದ್ಧಿ ಬರಬೇಕು ಅಂತ ಅಷ್ಟು ಹುಚ್ಚು. ಕೆಲವರೆಲ್ಲ ಏನೇನೇನೇನೂ ಇಲ್ಲ, 1 ಲೈನಲ್ಲಿ ಬಂದರೂ ಸಾಧನೆ ಮಾಡ್ಕೊಂಡು ಹೊರಟು ಹೋಗ್ಬಿಟ್ರು ಅಷ್ಟೆ. ನಾರಾಯಣ ಪಂಡಿತಾಚಾರ್ಯರು ನಡಿಲ್ಲ ಈ ನಾರಾಯಣರ ಭಟ್ಟರ ಬಗ್ಗೆ ಹೇಳುವಾಗ ಒಂದೇ ಮಾತು ಹೇಳ್ತಾರೆ. ಈ 2 ಶ್ಲೋಕದಲ್ಲಿ ಒಂದೇ ವಿಷಯ. ಬಹಳ ದಿವಸ ಆಯ್ತಂತೆ ಅಮ್ಮ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ಲು, ವೇದವತಿ ಹೋಗ್ರಿ ನೋಡ್ಕೊಂಬರ್ರಿ ಮಗನ್ನ, ಯಾಕೆ ಸಿಟ್ಟು ಮಾಡ್ಕೊಂಡಿದ್ದೀರಿ, ನಿಮ್ಮ ಮಾತು ಕೇಳದೆ ಆಶ್ರಮ ತಗೊಂಡಿದ್ದಾನೆ ಅಂತ ಹೇಳಿ ನೀವು ಬಿಟ್ಬಿಟ್ಟಿದ್ದೀರಲ್ಲ, ಹೋಗ್ರಿ ಅಂತ ಹೇಳಿ ಪಾಪ ಹೆಂಡತಿ ಹೇಳಿ 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 ಕೊನೆಗೊಂದು ದಿವಸ ಅವ್ರಿಗೂ ಅನಿಸ್ತು, ಎಷ್ಟು ಸಿಟ್ಟು ಮಾಡ್ಕೊಳ್ಳೋದದ ಅರ್ಥ ಏನದ, ಬೇಕಾಗಿಲ್ಲ, ಸರಿ ನೋಡಿ ಬರೋಣ ಅಂತ ಹೇಳಿ 1 ಹೆಜ್ಜೆ ಅನಂತಾಸನ ಮಂದಿರಕ್ಕೆ ಹೋಗಿ ಬರೋಣ ಅಂತ ಬಂದ್ರಂತೆ. ಕದಾಚಿದೇನಂ ಪ್ರತಿಗಮ್ಯ ಸೌಮ್ಯಧೀಹಿ ಸಮಧ್ಯಗೆ ಹಾರ್ಯವರ ಪ್ರಸೇದಿವಾನ್ ಏತೋ ಕುತಶ್ಚಿದ್ ವಿಮಣೀಕೃತೋಪ್ಯಹೋ ಗುಣಾಬ್ಧಿ ಲುಬ್ಧ ಸುಜನ ಪ್ರಸೀದತಿ.
ಕದಾಚಿತ್ ಒಮ್ಮೆ, ಕದಾಚಿತ್ ಒಮ್ಮೆ, ಕದಾಚಿತ್ ಒಮ್ಮೆ ಹಿಂಗಾಗ್ತಾ ಅನ್ಬಾರ್ದು, ಮತ್ತೆ ಕದಾಚಿತ್ ಹಿಂಗಾಗ್ತಾ ಅನ್ಬೇಕು, ಇಲ್ಲ ಒಮ್ಮೆ ಹಿಂಗಾಗ್ತಾ ಅನ್ಬೇಕು, ಇಲ್ಲ ಗೇಟ್ ಬಾಗಿಲು ಹಾಕ್ರಿ ಅಂತ ಅಂದಂಗೆ ಆಗ್ತಿರ್ತದೆ. ಅದಕ್ಕೆ ಗೇಟ್ ಬಾಗಿಲು ಹಾಕ್ರಿ ಅಂತವ್ರು ಇದು ಇತ್ತು, ಕ್ಯಾಚಡಿ ಎಲ್ಲಿಂದ ಭಾರಿ ಭಾರಿ ಬುದ್ಧಿವಂತರು ಕ್ಯಾಚಡಿ ಅಂತಾರೆ. ಕ್ಯಾಚ್ ಅಂದ್ರೆ ಹಿಡಿ, ಮತ್ತೇನು ಹಿಡಿಬೇಕಿನ್ನ. ಅದಕ್ಕೆ ಕದಾಚಿದೇನಂ ಪ್ರತಿಗಮ್ಯ ಸೌಮ್ಯ ಧೀಹಿ, ಕದಾಚಿತ್ ಒಮ್ಮೆ ಪ್ರತಿಗಮ್ಯ ಬಂದ್ರಂತೆ. ಯಾರವ್ರು ಬಂದವರು ಅಂದ್ರೆ ಆ ಮಧ್ಯಗೇಹಾರ್ಯರಿಗೆ ಒಂದು ವಿಶೇಷಣ ಸೌಮ್ಯಧೀಹಿ ಅಂತ ಕರೆದಿದ್ದಾರೆ. ಸೌಮ್ಯಧೀಹಿ ಅಂದ್ರೆ ವ್ಯಾಖ್ಯಾನ ಮಾಡುವಾಗ ಕೋಮಲವಾದ ಮನಸ್ಸು, ಮೃದುವಾದ ಮನಸ್ಸು, ಸೌಮ್ಯ ಮನಸ್ಸು ಅಂತ ಬರೆದಿದ್ದಾರೆ. ಹಂಗೆ ಇರ್ಬೇಕು. ಮತ್ತು ಮೊದಲು ಹೆಜ್ಜೆಯಲ್ಲಿ ಹಿಂಗೆ ಅರ್ಥ ಮಾಡ್ಕೊಳ್ಬೇಕು. ಸೌಮ್ಯ, ಕ್ರೂರ, ಉಗ್ರ, ಶಾಂತ ಇವೆಲ್ಲ ಪರ್ಯಾಯ ಶಬ್ದಗಳು. ಇವೆಲ್ಲ ಅಂದ್ರೆ ಕ್ರೂರ ಮತ್ತು ಉಗ್ರ ಇವು ಪರ್ಯಾಯ ಶಬ್ದಗಳಾದ್ರೆ ಸೌಮ್ಯ, ಶಾಂತ ಇವು ಕೂಡ ಪರ್ಯಾಯ ಶಬ್ದಗಳು. ಸೌಮ್ಯಧೀಹಿ ಸೌಮ್ಯಧೀಹಿ ಅಂತ ಕರೆದಿದ್ದಾರೆ. ಅಂದ್ರೆ ಏನು? ಸೌಮ್ಯವಾದ ಬುದ್ಧಿ ಉಳ್ಳವರು. ಅಂದ್ರೆ ಆಚಾರ್ಯರ ಬಗ್ಗೆ ಹಿಂದೆ ಏನೊಂದು ಅಭಿಪ್ರಾಯ ಇತ್ತಲ್ಲ, ಅದು ಹೋಗಿತ್ತಂತೀಗ. ಅದೇನು ಸಿಟ್ಟು ಬಂದಿತ್ತು, ಅದು ಇಳಿದಿತ್ತು, ಶಾಂತ ಆಗಿತ್ತು. ಈಗ ಅದಕ್ಕೆ ಶಾಂತಾದ ಬುದ್ಧಿ ಅಂತ ತಿಳಿಸೋದಕ್ಕೆ ಸೌಮ್ಯಧೀಹಿ ಅಂತ ಕರೆದಿದ್ದಾರೆ. ಆ ನಡಿಲ್ಲಾಯರ ಮನಸ್ಸು ಹೇಗಾಗಿತ್ತು ಅಂದ್ರೆ ಆ ಸಿಟ್ಟೆಲ್ಲ ಇಳಿದಿತ್ತಂತೆ. ಆಯ್ತು, ಆಶ್ರಮ ತಗೊಂಡಾನೆ, ಏನೋ ವಾಕ್ಯಾರ್ಥ ಮಾಡ್ತಾನಂತೆ, ಎಲ್ಲೋ ವಿದ್ವಾಂಸರನ್ನೆಲ್ಲ ಸೋಲ್ಸಿ ಹಾಕ್ಬಿಟ್ಟಿದ್ದಾನಂತೆ, ಇವಾಗೆಲ್ಲ ಮಠದಲ್ಲಿ ಅವರದೇ ಪಾಠ ಅಂತೆ ಅಂತ ಹೀಗೆಲ್ಲ ಕೇಳಿ ಆ ಸಿಟ್ಟಿನ ಫೈಲ್ ಮೇಲೆ ಈ ಪಾಠ ಪ್ರವಚನ ಫೈಲ್ಗಳು ಕೂತ್ಬಿಟ್ಟಿದ್ದು. ಹಿಂಗಾಗಿ ಆ ಸಿಟ್ಟಿನ ಫೈಲ್ ಕೆಳಗೆ ಹೋದ ಕೂಡಲೇ ಪಾಠ ಪ್ರವಚನ ಫೈಲ್ಗಳು ಮ್ಯಾಲೆ ಬಂದ್ವಲ್ಲ, ಆ ಮ್ಯಾಲಿನ ಬುದ್ಧಿ ಮೇಲೆ ಉಳ್ಕೊಂಡ್ಬಿಟ್ಟಿತ್ತು. ಸೌಮ್ಯಧೀಹಿ ಅಂದ್ರು. ಹಂಗಾಗ್ತಿರ್ತೀವಿ ಯಾವಾಗಲೂ. ನಮ್ಮ ಮನಸ್ಸಿನಲ್ಲಿ ನೂರಾರು ಭಾವನೆಗಳಿದ್ರೆ ಒಂದು ಭಾವನೆ ಮೇಲೆ ಇನ್ನೊಂದು ಭಾವನೆ ಕೂತ್ಕೊಂಡು ಕೊನೆಗೆ ಆ ಮೊದಲ ಭಾವನೆ ಏನಿರ್ತಲ್ಲ ಅದೆಲ್ಲ ತಳಗೆ ಹೋಗ್ಬಿಟ್ಟಿತ್ತು, ಸಿಟ್ಟು ತಳಗೆ ಹೋಗ್ಬಿಟ್ಟಿತ್ತು, ಮೇಲೆ ಉಳ್ಕೊಂಡ್ಬಿಟ್ಟಿತ್ತು ಅಂತ ಸಾಮಾನ್ಯವಾಗಿ ಎಲ್ಲರೂ ಅಭಿಪ್ರಾಯ ಪಡ್ತಾರೆ. ಅದೊಂದು ಅಭಿಪ್ರಾಯ ಇಟ್ಕೊಳ್ತು. ಸಮಧ್ಯಗೇಹಾರ್ಯ ವರಹ ನಡಿಲ್ಲಾಯರು ಪ್ರಸೇದಿವಾನ್, ಸಂತೋಷ ಆಯ್ತಂತ. ನನ್ನ ಮಗ ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ ಅಂತ ಸಂತೋಷ ಆಗಿ ಬಂದ್ರು, ಇಷ್ಟರ್ಥ. ಇದಕ್ಕೊಂದು ಅರ್ಥಾಂತರನ್ಯಾಸ ಅಲಂಕಾರ ಬಳಸ್ತಾರೆ. ಹೇತೋ ಕುತಶ್ಚಿತ್ ವಿಮನೀಕೃತೋಪ್ಯಹೋ. ಕೆಲವೊಮ್ಮೆ ಏನಾಗಿರ್ತದೆ ಅಂದ್ರೆ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಮನಸ್ಸು ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಅದು ಮನಸ್ಸು ಕೆಡಿಸ್ಕೊಳ್ಬೇಕಾದ ಹಂತಕ್ಕಿರೋದಿಲ್ಲ, ಅದು ಅಷ್ಟೇನಾಗಿರೋದೇ ಇಲ್ಲ. ಒಂದು ಸಣ್ಣ ಕಾರಣಕ್ಕಾಗಿ ಮನಸ್ಸು ಕೆಡಿಸ್ಕೊಂಡ್ಬಿಟ್ಟಿರ್ತಾರೆ. ಹೇತೋ ಕುತಶ್ಚಿತ್ ವಿಮನೀಕೃತೋಪ್ಯಹೋ. ಆದರೆ ಸಜ್ಜನರು ಹೇಗಿರ್ತಾರೆ ಅಂದ್ರೆ ಗುಣಾಬ್ಧಿ ಲುಬ್ಧ ಸುಜನ ಪ್ರಸೀದತಿ. ಆ ಗುಣವೆಂಬ ಒಂದು ವಸ್ತು ಇದೆಯಲ್ಲ, ಗುಣ 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 ಅಂತ ಗುಣದಲ್ಲಿ ಆಸಕ್ತಿ ಇದ್ದವರು ಬೇಗನೆ ಪ್ರಸನ್ನರಾಗ್ಬಿಡ್ತಾರಂತೆ. ಯಾಕೆ? ಇರ್ಲಿ ಬಿಡಪ್ಪ, ದೋಷ ಯಾರಲ್ಲಿ ಇರೋದಿಲ್ಲ, ಅವನಲ್ಲಿದ್ದ ಗುಣಗಳೇ ನಮಗೆ ಮುಖ್ಯ ಅಂತ ಹೇಳಿ ದೋಷಗಳನ್ನ ಹೊರಗೆ ಹಾಕಿ ಗುಣಗಳನ್ನ ಅನುಸರಿಸ್ಕೊಂಡು ಬಂದ್ಬಿಡ್ತಾರಂತೆ. ಅದಕ್ಕೆ ಹೇಳಿದರು ಗುಣಾಬ್ಧಿ ಲುಬ್ಧ. ಗುಣಗಳ ಬಾಹುಲ್ಯವನ್ನ ನೋಡಿ ಆ ಆನಂದ ತೀರ್ಥದಲ್ಲಿರುವಂತಹ ಗುಣಗಳಲ್ಲಿ ಆಸಕ್ತರಾಗಿರುವಂತಹ ಮಧ್ಯಗೇಹಾರ್ಯರು ಸುಜನ ಸಜ್ಜನರು ಪ್ರಸೀದತಿ, ಪ್ರಸನ್ನರಾಗಿ ಬಿಟ್ರಂತೆ. ಇರ್ಲಿ, ನನ್ನ ಮಾತು ಕೇಳದೆ ಆಶ್ರಮ ತಗೊಂಡಿದ್ದಾನಲ್ಲ, ಆದ್ರಾಯ್ತು, ಆದ್ರೆ ಎಷ್ಟು ಗುಣಗಳಿವೆ ಅವನಲ್ಲಿ. ನಾನೇನ್ ಕೇಳ್ಕೊಂಡಿದ್ದೆ, ತತ್ವಜ್ಞಾನ ನೀಡುವಂತಹ ಮಗ ಹುಟ್ಲಿ ಅಂತ ಕೇಳ್ಕೊಂಡಿದ್ನಲ್ಲ, ಅಂತ ಮಗ ಹುಟ್ಟಿದ್ದಾನೆ, ಆಯ್ತು, ಉಳಿದದ್ದೆಲ್ಲ ಮರ್ತು ಬಿಡೋಣ ಅಂತ ಹೇಳಿ ಮರ್ತು ಮಗನ್ ನೋಡ್ಲಿಕ್ಕೆ ಬಂದಿದ್ರಂತೆ. ನೋಡಿ, ನಾರಾಯಣಪಂಡಿತಾಚಾರ್ಯ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅರ್ಥಾಂತರನ್ಯಾಸ. ಸಾಮಾನ್ಯವಾಗಿ ಸುಜನ ಸಜ್ಜನರು ಗುಣಾಬ್ಧಿಲುಬ್ಧ, ಎಲ್ಲಿ ಗುಣಗಳಿರ್ತದಲ್ಲ ಅದನ್ನ ಇವ್ರು ತಗೊಳ್ತಾರಂತ. ಮುಂದಿನ ಶ್ಲೋಕದಲ್ಲೂ ಚೆನ್ನಾಗಿ ಬರ್ತದೆ, ಮತ್ತೆ ಹೇಳ್ತೀನಿ. ಗುಣಾಬ್ಧಿಲುಬ್ಧ, ಸಜ್ಜನರಲ್ಲಿ ಏನ್ ಗುಣ ಇರ್ತದೆ ಅಂದ್ರೆ ಒಬ್ಬ ಕವಿ ಹೇಳ್ತಾನೆ, ಅದೇನು ಅಂದ್ರೆ ಸಂತಿ ಸಂತಹ ಕಿಯಂತಹ. ಎಷ್ಟು ಜನ ಇದ್ದಾರೆ ಇಂತಹ ಸಜ್ಜನರು? ಪರರಲ್ಲಿ ಇರುವಂತಹ ಪರಮಾಣು ಅಳತೆಯ ಗುಣವನ್ನು ಕೂಡ ಪರ್ವತೀಕೃತ್ಯ. ಯಾರು ಸಜ್ಜನರಿರ್ತಾರಲ್ಲ ಅವರು ಇನ್ನೊಬ್ಬರಲ್ಲಿ ಒಂದು ಇಷ್ಟೇ ಗುಣ ಇತ್ತು ಅಂತ ಇಟ್ಕೊಳ್ರಿ, ಅದನ್ನ ಎಷ್ಟು ಮಾಡಿ ಹೇಳ್ತಿರ್ತಾರೆ ಅಂದ್ರೆ ಪರ್ವತದಷ್ಟು ಮಾಡಿ ಹೇಳ್ತಿರ್ತಾರಂತೆ. ಇದು ಸಜ್ಜನರ ಲಕ್ಷಣ ಅಂತ. ಪರಗುಣ ಪರಮಾಣುವನ್ನ ಪರ್ವತೀಕೃತ್ಯ ಸಂತಹ. ಪರರಲ್ಲಿರ್ತಕ್ಕಂತಹ ಗುಣಗಳೆಂಬ ಪರಮಾಣುಗಳನ್ನ ಪರ್ವತದಂತೆ ಕಾಣ್ತಾರಂತೆ. ಎಷ್ಟು ದೊಡ್ಡ ಗುಣ ಇರೋದೇ ಇಷ್ಟು ಗುಣ. ಆದ್ರೆ ಈ ಸಜ್ಜನರಿಗೆ ಆ ಗುಣವೇ ದೊಡ್ಡದಾಗಿ ಕಾಣಿಸ್ತಿರ್ತದೆ. ದುರ್ಜನರಿಗೆ ಇರೋ ಇಷ್ಟು ಗುಣ ಸಹಿತ ದೊಡ್ಡದಷ್ಟು ಕಾಣಿಸ್ತಿರ್ತದೆ. ಪಾಪ, ಅಷ್ಟು ದೋಷ ಅಷ್ಟು ದೊಡ್ಡ ಕಾಣಿಸ್ತಿರ್ತದೆ. ಅದಕ್ಕೆ ಹೇಳಿದ್ರು ಗುಣಾಬ್ಧಿಲುಬ್ಧ ಸುಜನ ಪ್ರಸೀದತಿ. ಗುಣಗಳಲ್ಲಿ ಆಸಕ್ತಿ ಇರುವಂತಹ ಸಜ್ಜನರು ಬೇಗನೆ ಪ್ರಸನ್ನರಾಗ್ತಾರಂತೆ. ಇದು ಒಂದರ್ಥ. ಆ ಸೌಮ್ಯಧೀಹಿ ಅಂತ ಒಂದು ಶಬ್ದ ಇದೆಯಲ್ಲ,
ಅದೊಂಚೂರು ಬಿಡಿಸ್ತೀರಿ. ಯಾಕೆ ಅಂದರೆ ಆ ಸೌಮ್ಯಧೀಹಿ ಅನ್ನೋ ಶಬ್ದ ಅರ್ಥ ಆಗಿ ಬಿಟ್ರೆ ನಾರಾಯಣ ಪಂಡಿತಾಚಾರ್ಯ ಈಗ ಕೊಟ್ಟಿದ್ದು ಎಷ್ಟು ಸೂಕ್ತ ಅಂತ ಅರ್ಥ ಆಗ್ತದೆ. ಈಗ ಹೀಗೆ ಮಾಡೋಣಂತೆ, ಬಿಡಿಸ್ಕೋತ ಹೋಗೋಣಂತೆ. ಏನೇನು ಬಿಡಿಸ್ಕೋತ ಹೋಗೋಣ ಅಂತಂದ್ರೆ ಉ ಪ್ಲಸ್ ಮ ಪ್ಲಸ್ ಸಾ ಪ್ಲಸ್ ಸೌಮ್ಯ ಅಂತ ಬಿಡಿಸೋಣಂತೆ. ಇದನ್ನು ಇಷ್ಟು ದೂರ ಬಿಡಿಸ್ಬಿಟ್ರಲ್ಲ, ಏನೇನು ಸಂಬಂಧವೇ ಇಲ್ಲೇ ಬಿಡಿಸ್ಬಿಟ್ಟಿದ್ದೀರಿ ಅಂದರೆ ಅದರಲ್ಲಿ ಶಬ್ದ ಹೀಗಿದೆ. ಏನಿದೆ ಅಂತಂದ್ರೆ ಸ ಪ್ಲಸ್ ಉ ಪ್ಲಸ್ ಮ ಪ್ಲಸ್ ಯ ಎಲ್ಲ ಸೇರಿಸಿದ ಮೇಲೆ ಅದೊಂದು ಸೌಮ್ಯ ಅಂತ ಒಂದು ಆಕಾರ ಪಡ್ಕೊಂಡಿದೆ. ಅದು ಅಷ್ಟು ಸುಲಭವಾಗಿ ಆಗಿಲ್ಲ. ಹೀಗೆ ಬಿಡಿಸಿದವರು ನಾನಲ್ಲ, ಆಚಾರ್ಯ ಬಿಡಿಸಿದ್ದಾರೆ. ಹೀಗೆ ಭಾಗವತದ ಏಕಾದಶ ಸ್ಕಂದದಲ್ಲಿ ಹೇಳುವಾಗ ಹೀಗೆ ಬಿಡಿಸ್ತಾರೆ. ಏನು? ಉತ್ಕೃಷ್ಟವಾದ ಆನಂದಾನುಭವ ಅಂತ ಒಂದಿದೆ ಅಂತ. ಎಲ್ಲ ಅನುಭವಗಳಿಗಿಂತಲೂ ಆನಂದಾನುಭವ ಏನಿದೆಯಲ್ಲ ಇದು ಉತ್ಕೃಷ್ಟ ಅಂತ ತಿಳ್ಕೊಬೇಕಂತ. ನೋಡ್ರಿ, ಈಗ ಊಟ ಮಾಡ್ತೀವಿ. ಊಟ ಮಾಡಿದಾಗ ಊಟವೇ ದೊಡ್ಡದಲ್ಲ. ಊಟ ದೊಡ್ಡದಾ? ಅಲ್ಲ. ಉಂಡಾಗ ನಮಗೇನೊಂದು ಆನಂದದ ಅನುಭವ ಬರ್ತದಲ್ಲ, ಅದು ದೊಡ್ಡದು. ಅನ್ನೋದಕ್ಕಾಗೇನೆ ನಾವು ತಿನ್ಲಿಕ್ಕೆ ಹಾತೊರಿತೀವಿ. ಕೇವಲ ಉಂಡ್ರೇನೆ ಸಾಕು ಅಂತಾಗಿದ್ರೆ ಆನಂದವೇ ಬೇಕಾಗಿರ್ಲಿಲ್ಲ ಅಂತಾದ್ರೆ ಯಾರು ತಲೆಗೆಡ್ಸ್ಕೊಳ್ಳಿಕ್ಕೆ ಹೋಗ್ತಿರ್ಲಿಲ್ಲ. ಹಾಗಾದ್ರೆ ಈಗ ಒಂದು ವಸ್ತುವನ್ನು ನೋಡ್ತೀವಿ, ನೋಡೋದ್ರಲ್ಲೇ ಪರ್ಯವಸಾನ ಅಲ್ಲ, ನೋಡೋದ್ರಿಂದಾಗಿ ನಮಗೊಂದು ಅನುಭವ ಬರ್ತದೆ. ಅದು ಯಾವ ಅನುಭವ ಅಂದ್ರೆ ಆನಂದ ಅನುಭವ. ಎಲ್ಲ ಅನುಭವಗಳಿಗಿಂತಲೂ ಕೂಡ ಆನಂದಾನುಭವ ಅಂತೇನಿದೆಯಲ್ಲ ಅದು ಉತ್ಕೃಷ್ಟ ಅನುಭವ ಅಂತ ಶ್ರೀಮದಾಚಾರ್ಯ ಅಂತಾರೆ. ಊ ಅಂದ್ರೆ ಉತ್ಕೃಷ್ಟ. ಊ ಅಂದ್ರೆ ಏನು? ಉತ್ಕೃಷ್ಟ, ಶ್ರೇಷ್ಠ. ಮ ಅಂದ್ರೆ ಅನುಭವ. ಉಮ ಅಂದ್ರೆ ಉತ್ಕೃಷ್ಟ ಅನುಭವ. ಯಾವುದನ್ನ ನೀವು ಹಿಡಿದಾಗ ನಿಮಗೆ ನಾನು ಭಾರಿ ಶ್ರೇಷ್ಠ ಅಂತ ನಿಮ್ಗೆ ಅನಿಸ್ತದಲ್ಲ, ಅದು ಅಂದ್ರೆ ಆನಂದಾನುಭವ. ನೀರಿನಲ್ಲಿ ನೆನೆಸ್ಕೊಂಡ್ರಿ, ಚಳಿ ಆಗ್ತಾ ಇದೆ, ಚಳಿ ಆದದ್ದು ಒಂದು ಅನುಭವ. ಕೈ ಸುಟ್ಟುಕೊಂಡ್ವಿ, ಅದು ಒಂದು ಅನುಭವ ಅಲ್ವಾ? ಅಡಿಗೆ ಮಾಡುವಾಗ ಹಂಚು ತಾಕಿದ್ರೆ ಅಂತ ಇಟ್ಕೋಬೇಕು. ಅರ್ಥ ಆಯ್ತಲ್ಲ? ಯಾಕೆ ಅಡಿಗೆ ಮಾಡಿದ್ರೆ ಅಂತ ಇಟ್ಕೋಬೇಕು. ಮತ್ತೆ ಮುಂದೆ ತಾಕ್ತು ಅಂತ ಇಟ್ಕೊಳ್ರಿ, ಸುಟ್ಟ ಅನುಭವ ಒಂದಿದೆ, ಚಳಿಯಲ್ಲಿ ನಡಗಿದ ಅನುಭವ ಒಂದಿದೆ, ಕಹಿ ತಿಂದ ಅನುಭವ ಒಂದಿದೆ, ಹೊಟ್ಟೆ ತುಂಬಿದಾಗ ಆದ ಆನಂದ ಅನುಭವ ಒಂದಿದೆ. ನಿಮಗೆ ಜೀವನದಲ್ಲಿ ನೂರಾರು ಅನುಭವಗಳಾಗ್ತದಲ್ಲ, ಆ ಎಲ್ಲ ಅನುಭವಗಳಲ್ಲಿ ಯಾವುದು ಶ್ರೇಷ್ಠ ಅನುಭವ ಹೇಳ್ರಿ ಅಂತ ಕೇಳಿ ಶ್ರೀಮದಾಚಾರ್ಯ. ಯಾವ್ದು ಅನುಭವ ಶ್ರೇಷ್ಠ ಅಂದ್ರೆ ಆನಂದ ಅನುಭವ ಶ್ರೇಷ್ಠ. ಹಾಗಾದ್ರೆ ಅದು ಉಮಾ ಅಂತ ಕರೀತದಂತೆ. ಉತ್ಕೃಷ್ಟವಾದ, ಮ ಅಂದ್ರೆ ಅನುಭವ. ಯಾವುದು ನಿಮಗೆ 108 ಅನುಭವಗಳಾಗಿದ್ರೂ ಕೂಡ ಅದರಲ್ಲಿ ಆದ ಶ್ರೇಷ್ಠ ಅನುಭವ ಯಾವುದು? ಆನಂದ ಅನುಭವ. ಆ ಆನಂದಾನುಭವದಿಂದ ಕೂಡಿದವನು ಯಾರೋ ಅವನು ಸೋಮ. ಅವನೇನು? ಸೋಮ. ಸೋಮ ಅಂದ್ರೆ ಸ ಅಂದ್ರೆ ಕೂಡಿದ್ದು ಅಂತ ಅರ್ಥ. ಉತ್ಕೃಷ್ಟವಾದ ಆನಂದಾನುಭವದಿಂದ ಕೂಡಿದವನು ಸೋಮ. ಅಂತಹ ಸೋಮ ಗುಣಕ್ಕೆ ಅಭಿಮಾನಿಗಳು ಯಾರೋ ಅವರೇ ಸೌಮ್ಯರು ಅಂತ ಅರ್ಥ. ಯಾರವರು ಅಂತ ಕೇಳಿದ್ರೆ ಚತುರ್ಮುಖ ಬ್ರಹ್ಮದೇವರೇನಿದ್ದಾರಲ್ಲ ಅವರೇ ಉತ್ಕೃಷ್ಟಾನಂದಾನುಭವಕ್ಕೆ ಅಭಿಮಾನಿಗಳು ಅಂತ ಆಚಾರ್ಯರು ಭಾಗವತಾತ್ಮದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸೌಮ್ಯ ಅಂದ್ರೆ ಏನಾಯಿತು? ವಾಯುದೇವರು ಅಂತಾಯ್ತಲ್ಲಿ. ಅಲ್ಲೇ ಮತ್ತೆ ಕೊನೆಗೆ ಸ ಉ ಮ. ಸ ಅಂದ್ರೆ ಸಹಿತವಾದ, ಉ ಉತ್ಕೃಷ್ಟವಾದ ಆನಂದದ, ಮ ಅನುಭವ ಏನಿದೆಯೋ ಅದು ಸೋಮ. ಅಂತಹ ಆನಂದಾನುಭವಕ್ಕೆ ಅಭಿಮಾನಿಗಳು ಯಾರು? ಚತುರ್ಮುಖ ಬ್ರಹ್ಮದೇವರು. ಅವರು ಸೌಮ್ಯ ಅರ್ಥಾತ್ ಭಾವಿ ಬ್ರಹ್ಮರಾದ ಆಚಾರ್ಯರು. ಅವರಲ್ಲಿ ಧೀಹಿ ಅಂದ್ರೆ ಬುದ್ಧಿ ಇಟ್ಟವರು. ಅಂದ್ರೆ ಮಗನಲ್ಲಿ ಬುದ್ಧಿ ಇಟ್ಟೇ ಬಂದಿದ್ರಂತೆ. ನಡಿಲ್ಲ ಬರುವಾಗ ಮನಸ್ಸು ಶಾಂತ ಆಗಿತ್ತು ಅಂತ ಒಂದು ಅರ್ಥ ಕೇಳಿದ್ವಿ. ಈಗ ಹಂಗಲ್ಲ. ಈಗ ನನ್ನ ಮಗ ಉತ್ಕೃಷ್ಟಾನಂದಾನುಭವವನ್ನು ಉಂಟು ಮಾಡಲಿಕ್ಕೆ ಹುಟ್ಟಿದ್ದಾನೆ. ಯಾಕೆ? ನಾನೇನ್ ಕೇಳಿದ್ದೆ? ನನಗೆ ಮೋಕ್ಷ ಹೇಗಾಗ್ತದೆ ಅಂತ ತಿಳ್ಕೊಂಡು ವಿದ್ಯಾ ಕರಾಕೃತಿ ಲಭೇ ಮಹಿ ಕೈರುಪಾಯೈಹಿ ತ್ರಾತಾಯೇವ ನರಕಾತ್ ಸಹಿ ಪುತ್ರನಾಮ ಮುಖ್ಯಾವನಂನ ಸುಲಭ ಪುರುಷಾದ ಪೂರ್ಣಾತ್. ಮೋಕ್ಷ ಆಗಬೇಕು ಅಂತಿದ್ರೆ ಈ ಚಿಲ್ರೆ ಪಲ್ರೆ ಮಕ್ಕಳು ಹುಟ್ಟಿದ್ರೆ ಆಗೋದಿಲ್ಲ. ಶ್ರೇಷ್ಠ ಮಗ ಹುಟ್ಟಬೇಕು, ಅವನು ಹುಟ್ಟಿದ್ರೇನೆ ನನಗೆ ಶ್ರೇಷ್ಠ ಆನಂದ ಆಗ್ತದೆ ಅಂತ ಏನ್ ತಲೆಯಲ್ಲಿ ಇಟ್ಕೊಂಡಿದ್ರು ಅದೇ ತಲೆಯಲ್ಲಿ ಇಟ್ಕೊಂಡೇ ಮಗನ ಕಡೆಗೆ ಬಂದ್ರಂತೆ. ಅದಕ್ಕೆ ನಾರಾಯಣ ಪಂಡಿತಾಚಾರ್ಯರು ಸೌಮ್ಯಧೀಹಿ ಅಂತ ವ್ಯಾಖ್ಯಾನ ಮಾಡಿಬಿಟ್ರು. ಉತ್ಕೃಷ್ಟವಾದ ಮ ಅನುಭವ, ಆನಂದ ಅನುಭವ ಅದು ಉಳ್ಳವರು ಸೋಮ. ಅಂತಹ ಗುಣಕ್ಕೆ ಅಭಿಮಾನಿಗಳು ಸೌಮ್ಯ ವಾಯುದೇವರು. ಆ ವಾಯುದೇವರಲ್ಲೇ ಧೀಹಿ ಬುದ್ಧಿ ಉಳ್ಳವರಾದ್ರಿಂದ ಸೌಮ್ಯ ಧೀಹಿ ಅಂತ ಅರ್ಥ ಮಾಡಿಕೊಳ್ಬೇಕು. ಬಂದಾಗ ಏನ್ ಮಾಡ್ತಾ ಇದ್ರ ಆಚಾರ್ಯರು?
ಪಾಠ ಹೇಳ್ತಾ ಇದ್ರಂತ. ಈ ಅಪ್ಪ ಬಂದಾಗ ಏನ್ ಮಾಡ್ತಾ ಇದ್ರು? ಪಾಠ ಹೇಳ್ತಾ ಇದ್ರಂತ. ಬೇರೆ ಏನ್ ಕೆಲಸ ಮಾಡೇ ಇಲ್ರಿ ಮಧ್ವಾಚಾರ್ಯರು. ಬೇರೆ ಏನ್ ಕೆಲಸ? ಪಾಠ ಪ್ರವಚನ, ಪಾಠ ಪ್ರವಚನ, ಬೇರೆ ಏನ್ ಕೆಲಸ ಅವ್ರಿಗೆ? ನಮ್ಮಂಗೆ ಏನ್ರ ಉಣ್ಣೋದು ಮಲಗೋದಕ್ಕೆ ಬಂದೇ ಇಲ್ಲ ಅವರು. ಆ ಊಮ ಅದು ನೋಡ್ರಿ, ಅದು ನಮ್ದ್ರಿ. ಅದು ಆ ಊಮ ಅದು ನಮ್ದು. ಅಂದ್ರೆ ಅಂದ್ರೆ ಊಟ ಮಲ್ಕೋ, ಇದು ನಮ್ದು. ಇದು ನಮ್ದು. ಇದನ್ನು ಬಿಟ್ಕೊಡೋದಿಲ್ಲ ನಾವು. ಯಾರ್ಯಾರಿಗೆ ಬಿಟ್ಕೊಡೋದಿಲ್ಲ. ನಮ್ಮಂಗ ಅಲ್ಲ ಅವರು. ಸೋಮ ಉತ್ಕೃಷ್ಟಾನಂದ ಅನುಭವ ಪಾಠ ಹೇಳ್ತಾ ಇದ್ರಂತ. ಅಲ್ಲಿ ಮೇಲೆ ಕೂತ್ಕೊಂಡು ಪಾಠ ಹೇಳ್ತಾ ಇದ್ರು. ಜನ ಎಲ್ಲ ಕೂತ್ಕೊಂಡಿದ್ರು. ದೂರದಿಂದಲೇ ಬಂದು, ನೋಡ್ರಿ ಸ್ವಾಮಿಗಳು ತಂದಿ ಏನೇನಿಲ್ಲ, ಏನೇನೇನೇನೂ ಇಲ್ಲ. ಇದು ಆದರ್ಶ, ಇದು ಆದರ್ಶ ನಮಗೆ. ಅಲ್ಲಿ ಕೂತ್ರು, ದೂರದಲ್ಲಿ ಕೂತ್ರು, ತಲೆ ಕೆಡಿಸ್ಕೊಳ್ಳಿಲ್ಲ. ಮೇಲೆ ಮೆಟ್ಲು, ಕುರ್ಚಿ, ಚೇರು ಹಾಗೆಲ್ಲ ಕೂತ್ಕೊಳ್ಳೋದು ಪದ್ಧತಿ ಇಲ್ಲರಿ. ಹಂಗೆಲ್ಲ ಸಾಷ್ಟಾಂಗ ಹಾಕಿದ್ರು ಸನ್ಯಾಸಿಗಳಿಗೆ. ಯಾಕೆ? ತಾಯಿ ಮಾತ್ರ ನಮಸ್ಕಾರ ಮಾಡೋ ಹಂಗಿಲ್ಲ, ಉಳಿದವರೆಲ್ಲ ನಮಸ್ಕಾರ ಮಾಡಲೇಬೇಕು. ಅಪ್ಪ ಆದ್ರೂ ನಮಸ್ಕಾರ ಮಾಡಬೇಕು. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಆನಂದ ತೀರ್ಥರಿಗೆ. ಹಾಕಿ ದೂರದಲ್ಲಿ ಕೂತ್ಕೊಂಡ್ರು, ನೋಡ್ತಾ ಇದ್ರಂತೆ. ಮುಂದಿನ ಶ್ಲೋಕ ಎಷ್ಟು ಆನಂದ ಕೊಡ್ತದೆ ಅಂದ್ರೆ, ಹಿಂದೆ ಸನ್ಯಾಸಕ್ಕಿಂತ ಮೊದಲು ಮಗನ್ ನೋಡಿದ್ರು. ಸನ್ಯಾಸ ತಗೊಂಡ ಬಂದೇ ಇಲ್ಲ, ಸಿಟ್ ಮಾಡ್ಕೊಂಡಿದ್ರಲ್ಲ. ಎಲ್ಲಿ ನೋಡಿದ್ರು? ಆ ಹುಡುಗ ಶಾಟಿ ಉಟ್ಕೊಂಡದ್ದು ಈಗಾಗಲೇ ತಿರುಗಿ 20 ವರ್ಷದ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಈಗ ನೋಡೋದು ಏನ್ ಆನಂದ ಆಗ್ಬೇಡ್ರಿ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಮಪಿಬತ್ ಸದಾ ವ್ಯಯಂ ವಿದ್ಯಾಸುಧಾಂಚಾಸ್ಯವಚೋ ಮಹಾಘಟೆ ಪೂರ್ಣಾಮ ಸೌಕರ್ಣ ಪುಟೇನ ಪಂಡಿತ. ಎರಡಾಯ್ತಂತ. ಮೊದಲು ಹೋಗಿ ಕೂತ್ರಲ್ಲ, ಕೂತ್ಕೊಳ್ಳೆ ಏನ್ ನೋಡಿದ್ರು? ಆಪಾದ ಮೌಳಿ ಆಚಾರ ನೋಡಿದ್ರಂತೆ. ಪಾದದಿಂದ ಹಿಡ್ಕೊಂಡು ಮುಖದವರೆಗೆ ಮಗನನ್ನು ನೋಡಿದ್ರಂತೆ. ಬಿಟ್ಟು ಕಣ್ಬಿಟ್ಟು ಹಂಗೆ ನೋಡ್ತಾನೆ ಇದ್ರಂತ. ಕೆಲವು ವಸ್ತು ಹಂಗೆ ಆಗ್ಬಿಡ್ತದ್ರಿ. ನೋಡ್ಲಿಕ್ಕೆ ಶುರು ಮಾಡಿದ್ರೆ ಆ ಕಡೆ ತೆಗಿಬೇಕು ಅನ್ಸಂಗಿಲ್ಲ. ನಮ್ಮ ಸ್ವಾಮಿಗಳು ದೇವ್ರ ಪೂಜೆ ಮಾಡ್ತಿದ್ರು, ರಾಮದೇವ್ರ ಪೂಜೆ ಮಾಡ್ತಿದ್ರು ಅಂದ್ರೆ ಹಿಂಗೆ ನೋಡ್ಕೊಂಡು ಕೂತವ್ರು ಕಣ್ಣೆ ಬಿಡ್ಬೇಕು ಅನ್ಸಂಗಿಲ್ಲ, ಅಲ್ಲೇ ನೋಡ್ತಿರ್ಬೇಕು ಅನಿಸ್ತಿರ್ತದೆ. ಕೆಲವೆಲ್ಲ ವಸ್ತು ಹಂಗೆ. ತಿರುಪತಿಗೆ ಹೋಗಿರ್ತೀವಿ, ಶ್ರೀನಿವಾಸ ದೇವ್ರು ಹಿಂಗೆ ನೋಡ್ತಿರ್ತೀವಿ. ಅವ ಜರಗಂಡಿ ಏನಾದ್ರು ಹಂಗೆ ನೋಡ್ತಿರ್ತೀವಿ ಅಷ್ಟೇ. ಕೆಲವು ಭಕ್ತಿಯಿಂದ ಕಣ್ಮುಚ್ಚಿರ್ತಾರೆ, ಆ ವಿಷಯ ಬೇರೆ. ಅಲ್ಲಿ ಹೋದಾಗಲೂ ಅಲ್ಲಿ ತನಕ ಕಣ್ ತೆಗೆದಿರ್ತಾರೆ, ದೇವ್ರು ನೋಡ್ಬೇಕು ದೇವ್ರು ನೋಡ್ಬೇಕು ಅಂತ ಹೇಳಿ. ಅಲ್ಲಿ ಹೋದ ಕೂಡಲೇ ಆಹಾ ಶ್ರೀನಿವಾಸ ಅಂತಾರೆ, ತೆಗೆದಾಗ ಹೊರ ಗೋಪುರ ಕಡೆ ಇರ್ತೀವಿ ಅಷ್ಟೇ. ಆಹಾ ಆಹಾ ಏನ್ ಶ್ರೀನಿವಾಸ, ಎಲ್ಲಿದ್ದಾರೆ ಶ್ರೀನಿವಾಸ? ಗೋಪುರ ಶ್ರೀನಿವಾಸ ಅಂತ ಮುರೇ ಹೋಯ್ತು ಕೆಲಸ. ಆ ಕೆಲವು ವಸ್ತುಗಳನ್ನು ಹಂಗೇ ನೋಡ್ತಿರ್ತೀವಂತ. ಮಕ್ಕಳು ಬಾಲ್ಯದಲ್ಲಿ ಇದ್ದಾಗ ಆ ಚಿಕ್ಕ ಮಕ್ಕಳು ಇರ್ತದಲ್ಲ, ಅವ್ರ ತೊಡೆ ಮೇಲೆ ಹಾಕೊಂಡ್ರೆ ಹಂಗೆ ನೋಡ್ತಿರ್ತೀವಿ, ಕಣ್ಬಿಟ್ಟು ನೋಡ್ತಿರ್ತೀವಂತ. ತೆಗಿಬೇಕು ಅನ್ಸೋದಿಲ್ಲ. ಹಾಗೆ ಈ ನಡಿಲ್ಲಾಯರು ಹೋಗಿ ಕೂತ್ಕೊಂಡು ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ. ನಂದನ ಮಗ ಯಾರವರು? ಆ ನಂದನ. ನಂದನ ನಂದನ ಅಂದ್ರೆ ಮಗ. ಆ ನಂದನ ಆನಂದ ತೀರ್ಥರು ಎಂಬುವಂತಹ ಮಗನ ಗಾತ್ರ ಅಂದ್ರೆ ದೇಹ, ಅದೇ ಪಾತ್ರ, ಪಾತ್ರಿ. ಶ್ರೀಮದಾಚಾರ್ಯರ ದೇಹವೆಂಬ ಪಾತ್ರೆಯಲ್ಲಿರುವಂತಹ ತೇಜಸ್ಸು ಅದೇ ಅಮೃತ. ಶ್ರೀಮದಾಚಾರ್ಯರ ದೇಹದಲ್ಲಿರುವಂತಹ ತೇಜೋಮೃತವನ್ನ ಪಾನ ಮಾಡಿದ್ರಂತ. ಹ್ಯಾಕ್ ಕುಡಿದ್ರು ಅಂತ ಕೇಳಿದ್ರೆ, ನೇತ್ರಾಂಜಲಿಭ್ಯಾಂ ಕಣ್ಣುಗಳೆಂಬ ಬೊಗಸೆಗಳಿಂದ ಅಪಿವತ್ ಕುಡಿದ್ಬಿಟ್ರು. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಈಗ ಏನು ಹೇಳಬೇಕಾಗಿತ್ತು? ನಾರಾಯಣ ಪಂಡಿತಾಚಾರ್ಯರಿಗೆ ಮಗನನ್ನ ಕಣ್ಣು ಹಿಡ್ಕೊ ಹಂಗೇ ನೋಡ್ತಿದ್ರು ಅಂತ ಹೇಳಬೇಕಾಗಿತ್ತು. ಹಂಗೆ ಹೇಳಿಲ್ಲ. ಏನು ಹೇಳಿದ್ರು ಅಂತ ಕೇಳಿದ್ರೆ, ಆ ಶ್ರೀಮದಾಚಾರ್ಯ ದೇಹದಲ್ಲಿರುವಂತಹ ಶೋಭೆ ಇದೊಂದು ಅಮೃತ. ಆ ಅಮೃತವನ್ನ ಕಣ್ಣುಗಳೆಂಬಂತಹ ಬೊಗಸೆಗಳಿಂದ ಪಾನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇದು ಕಣ್ಣು. ಕಿವಿ ಒಂದಿತ್ತಲ್ಲ, ಅದೇನ್ ಮಾಡಿತು? ವಿದ್ಯಾಸುಧಾಂಚಾಸ್ಯ ವಚೋ ಮಹಾಘಟೆ. ಶ್ರೀಮದಾಚಾರ್ಯರ ಮಾತಿ ಎಂಬ ಗಡಿಗೆಯಲ್ಲಿ ಇರುವಂತಹ ಅಮೃತವನ್ನು ಇವರು ಕರ್ಣಪುಟೇನ ಕಿವಿಗಳೆಂಬ ದೊನ್ನೆಯಿಂದ ಹಾಕಿ ಪಾನ ಮಾಡಿದ್ರಂತೆ. ಮತ್ತೆ ಅಲ್ಲೊಂದು ದೊನ್ನೆ, ಇಲ್ಲೊಂದು ಬೊಗಸಿ ಹಿಂಗಿರ್ತದೆ. ಪಂಚಾಮೃತ ಕುಡಿಯುವಾಗ ಮೊದಲು ಬೊಗಸಿಗಳು ತಗೋತೀವಿ, ಅಂದ್ರೆ ಬೊಗಸಿಗಳು ತಗೋತೀವಿ, ಅದು ಸಾಲೋದಿಲ್ಲ, ತೃಪ್ತಿ ಆಗೋದಿಲ್ಲ, ದೊನ್ನಿ ತಗೊಳ್ತೀವಿ. ಅಥವಾ ಮೊದಲು ದೊನ್ನಿ ತಗೊಂಡಿರ್ತೀವಿ, ಆಮೇಲೆ ಸಾಲೋದಿಲ್ಲ, ಬೊಗಸಿ ತಗೋತೀವಿ. ಗೊತ್ತೋ ಇಲ್ಲ? ಮಠಕ್ಕೆ ಹೋಗಿರ್ತೀವಿ, ರಾಯರ ಮಠಕ್ಕೆ. ಪಂಚಾಮೃತ ಆತು ಅಂದ್ಕೊಳ್ಳಿ, ವೃಂದಾವನ ಹಿಂದೆ ಕೂತಿರ್ತೀವಿ ನಾವು. ರಾಯರು ಇನ್ನೂ ಹಿಂಗೆ ಜಸ್ಟ್ ಮಾಡಿಸ್ಕೊಂಡು ಬಿಟ್ಟಿರ್ತಾರೆ. ನಮ್ದಾಗಲೇ ಬಕೆಟ್ನೇ ಬಂದ್ಬಿಟ್ಟಿರ್ತದೆ ಪಂಚಾಮೃತ ತಗೊಂಡು ರೆಡಿ. ಮೊದಲು ದೊನ್ನಿ, ಸಾಲದಿಲ್ಲ, ದೊನ್ನಿ ಏನ್ ಮಾಡ್ಬೇಕು ತಗೊಂಡು ಅಂತ ಹೇಳಿ ಬೊಗಸಿ. ಏನ್ ಆನಂದ! ಪಂಚಾಮೃತ. ಈ ಪಂಚಾಮೃತಕ್ಕೆ ದೊನ್ನಿ ಬೊಗಸಿ. ಶ್ರೀಮದಾಚಾರ್ಯ ದೇಹದಲ್ಲಿರುವಂತಹ ತೇಜೋಮೃತವನ್ನ ಪಾನ ಮಾಡಲಿಕ್ಕೆ
ಕಣ್ಣುಗಳೆಂಬ ಬೊಗಸೆ, ಕಿವಿಗಳೆಂಬ ಧ್ವನಿಗಳು ಸಾಲಿಲ್ಲ ಅಂತ ಹೇಳ್ತಾರೆ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ, ತೇಜಸ್ಸೆಂಬ ಅಮೃತ, ನಂದನ ಗಾತ್ರವೆಂಬ ದೇಹದಲ್ಲಿರುವಂತಹ ಪಾತ್ರೆ, ಅದರಲ್ಲಿರುವಂತಹದ್ದನ್ನ ನೇತ್ರ ಅಂಜಲಿ ಕಣ್ಣುಗಳೆಂಬ ಕೈಗಳಿಂದ ಅಪಿಬತ್ ಕುಡಿದ್ರು. ಎಂಥದ್ದದು? ಈಗ ಮಾತ್ರ ಇತ್ತೇನು ಅಂದ್ರೆ ಸದಾ ಅವ್ಯಯಂ ತೇಜ, ಅವ್ಯಯ, ಎಂದೆಂದೆಂದು ನಾಶ ಆಗೋದಿಲ್ಲ, ನಾಶರಹಿತವಾಗಿರುವಂತಹ ತೇಜಸ್ಸಿನಿಂದ ಆ ತೇಜಸ್ಸನ್ನು ಪಾನ ಮಾಡ್ತಾ ಇದ್ದಾರಂತೆ. ಮುಂದೇನಾಯಿತು? ವಿದ್ಯಾ ಸುಧಾಂ, ಅವರ ಬಾಯಿಯಿಂದ ಹೊರಟಿದ್ದಲ್ಲ ಮಾತುಗಳು, ಆ ಆಚಾರ್ಯರ ಬಾಯಿಯಿಂದ ಬರುವಂತಹ ಮಾತುಗಳೆಲ್ಲ ಸುಧಾ ಅಂತ, ಅಮೃತ. ಅದನ್ನ ಕುಡಿದ್ರಂತೆ. ಹ್ಯಾಕ್ ಕುಡಿದ್ರು ಅಂದ್ರೆ ಕರ್ಣಪುಟೇನ, ಕಿವಿಗಳೆಂಬ ದೊನ್ನೆಗಳಿಂದ ಕುಡಿದ್ರು ಅಂತ ಹೇಳ್ತಾ ಇದ್ರು. ದೊನ್ನೆಯಿಂದ ಮಾತೆಂಬ ಅಮೃತವನ್ನ, ಕಣ್ಣೆಂಬ ಬೊಗಸೆಯಿಂದ ಅವರ ತೇಜಸ್ಸೆಂಬ ಅಮೃತವನ್ನ ಪಾನ ಮಾಡಿದ್ದಾರೆ. ಒಟ್ಟಿನಲ್ಲಿ ವೇದಾಂಗ ತೀರ್ಥರು ಒಂದು ಮಾತು ಹೇಳ್ತಾರೆ, ಸಾದರಂ ದದರ್ಶ ಸಾದರಂ ಅಶೃಣೋದ್ ಇತಿ ಭಾವ. ಬಹಳೊತ್ತು ಶ್ರದ್ಧೆಯಿಂದ ಅವರು ನೋಡಿದ್ರು, ಬಹಳೊತ್ತು ಶ್ರದ್ಧೆಯಿಂದ ಅದನ್ನು ಕೇಳಿದ್ರು ಅಂತ ಇಷ್ಟೇ ಬರೆದಿದ್ದಾರೆ. ಸ್ವಲ್ಪ ನನಗೆ ಹೀಗೆ ಅನಿಸ್ತದೆ, ಅವ್ರು ಹೇಳಿದ್ ಸರಿ, ನಾವು ಹೀಗೆ ತಿಳ್ಕೊಳ್ಬೇಕು. ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ಇದರ ಫಲ ಏನಾಯಿತು ಅವರಿಗೆ, ನಡಿಲ್ಲಾಯರಿಗೆ ಅಂದ್ರೆ 15ನೇ ಸರ್ಗ ಫಲ ಹೇಳ್ತಾರೆ. ವೈಕುಂಠಂ ಯಾತಯೋ ಪಿತ್ರೋಹೋ, ವೈಕುಂಠಕ್ಕೆ ಹೋದ್ರಂತ. ಅಂದ್ರೆ ನಡಿಲ್ಲಾಯರು ವೈಕುಂಠಕ್ಕೆ ಹೋಗುವಂತಹ ಸಾಧನೆಯನ್ನ ಏನ್ ಮಾಡ್ಕೊಂಡ್ರು, ಅವ್ರ ಕಡೆ ಏನ್ ಸಾಧನೆ ಆಯಿತು ಅಂತ ಕೇಳಿದ್ರೆ, ಈ ಮಗನನ್ನ ನೋಡಿದ್ದು, ಮಗನ ಮಾತು ಕೇಳಿದ್ದೆ ಸಾಧನೆ ಅವರಿಗೆ, ಇನ್ನೇನಿಲ್ಲ ಸಾಧನೆ. ವೈಕುಂಠಂ ಯಾತಯೋ ಪಿತ್ರೋಹೋ, ಹಾಗಾದ್ರೆ ವೈಕುಂಠಕ್ಕೆ ಹೋಗಬೇಕಾಗಿದ್ರೆ ನಡಿಲ್ಲಾಯರು ಮಾಡಿದ ಸಾಧನೆ ಇದು ನಮಗೆ ಆದರ್ಶ ಆಯಿತು. ಏನ್ ಸಾಧನೆ ಆದರ್ಶ ಆಯಿತು ಅಂದ್ರೆ, ಆಚಾರ್ಯರನ್ನ ಕಣ್ತುಂಬ ನೋಡೋದು, ಆಚಾರ್ಯರ ವಾಕ್ಯಗಳನ್ನ ಕಿವಿ ತುಂಬ ಕೇಳೋದಂತಷ್ಟೇ. ಅಲ್ರಿ ಆಚಾರ್ಯ ನಮಗೂ ಕೇಳಬೇಕು ಅಂತದ್ದು, ಕರ್ಕೊಂಡ್ಬಂದ್ಬಿಟ್ರಿ ಮತ್ತೆ ಆಚಾರ್ಯ ನೋಡಿ ಬಿಡ್ತೀವಿ ಅಂತಂದ್ರೆ ನಾವೆಲ್ಲ ಕರ್ಕೊಂಡ್ಬರೋಣ. ಇನ್ನ ಅದಕ್ಕೆ ಹೇಳಿದ್ದು ಆಚಾರ್ಯರು ಅಂದ್ರೆ ಆಚಾರ್ಯ ಗ್ರಂಥಗಳು, ಆಚಾರ್ಯ ಗ್ರಂಥಗಳನ್ನೇ ಆಚಾರ್ಯರು ಕರೆದಿದ್ದಾರೆ. ನಾರಾಯಣ ಪಂಡಿತಾಚಾರ್ಯ ರೂಪಮನ್ಯ ಧಿವ ಧನ್ಯಮಾತ್ಮನಃ. ಮಧ್ವಾಚಾರ್ಯ ಕೃತಿ ಅಂತಂದ್ರೆ ಅವರದ್ದೇ ಪ್ರತಿಮೆ ಅಂತ. ಅದಕ್ಕೆ ನಿತ್ಯದಲ್ಲಿ ನಾವೇನ್ ಮಾಡಬೇಕು ಅಂದ್ರೆ, ಇನ್ನೇನ್ ಮಾಡ್ಲಿಕ್ಕಾಗದೆ ಇದ್ರು ಮನೆಯಲ್ಲಿ ಒಂದು ಸರ್ವಮೂಲ ಸೆಟ್ ಇಟ್ಕೊಂಡಿರ್ಬೇಕು. ಒಂದು 37 ಗ್ರಂಥಗಳ ಪುಸ್ತಕ ಅದು ಭಂಡಾರ ಇಟ್ಕೊಂಡಿದ್ದು, ನಿತ್ಯ ಬೆಳಗಾಗಿದ್ದು, ನಿತ್ಯ ಯಾವಾಗ ಅವಕಾಶ ಸಿಕ್ತೋ ಅದು ನೋಡ್ತಿರ್ಬೇಕು. ಮೊದಲು ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿವತ್ ಸದಾವ್ಯಯಂ. ಸರ್ವಮೂಲಗಳನ್ನು ನೋಡ್ತಾ ಇದ್ದಾಗ ಅನುಸಂಧಾನ. ಈ ಸರ್ವಮೂಲ ಆಚಾರ್ಯ ಪ್ರತಿಮೆಗಳು ಒಳಗಿರುವಂತಹ ಒಂದೊಂದು ಅಕ್ಷರಗಳಲ್ಲೂ ಕೂಡ ಆಚಾರ್ಯರು ಕುಳಿತಿದ್ದಾರೆ. ಇದು ಅವರ ಪ್ರತಿಮೆ. ಇದು 37 ಲಕ್ಷಣಗಳಿಂದ ಕೂಡಿರುವಂತಹ ಪ್ರತಿಮಾ. ಇದು ಇಲ್ಲಿ ಭಗವಂತನಿದ್ದಾನೆ ಅಂತ ನಿತ್ಯ ನೋಡ್ತಿರ್ಬೇಕಂತ, ನಿತ್ಯ ಪಾಠ ಕೇಳ್ತಿರ್ಬೇಕು. ಆ ಕೇಳ್ತಾ ಇರುವಾಗ ನಡಿಲ್ಲಾಯರು ಮಾಡಿದ 2ನೇ ಕೆಲಸ ಏನು ಅಂದ್ರೆ, ನೇತ್ರ ಇದಕ್ಕೆ ಕರ್ಣಪುಟೇನ ಸಂಭ್ರತಃ, ಕಿವಿಗಳೆಂಬ ದೊನ್ನೆಯಲ್ಲಿ ಆಚಾರ್ಯರ ಮಾತುಗಳನ್ನು ತಗೊಂಡ್ರಂತೆ. ಹಾಗೆ ನಾವು ಈ 2 ಕೆಲಸವನ್ನ ಮಾಡ್ತಾ ಇದ್ರೆ ನಮಗೂ ವೈಕುಂಠ, ನಿಶ್ಚಿತವಾಗಿ ವೈಕುಂಠ ಸಿಗ್ತದೆ. ಏವಂ ಭಾವಂ ಭಜಂತೆ ಸುರಮುಖ ಸುಜನ ರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ವೈಕುಂಠೇ ಕಂಠಲಗ್ನ. ಎಲ್ಲಿ ಹೋಗ್ತಾರೆ ಈ 3ನೇ ರೂಪವನ್ನು ಉಪಾಸನೆ ಮಾಡಿದವರು ಅಂದ್ರೆ, ವಾಯುಸ್ತುತಿಯಲ್ಲಿ ಹೇಳ್ತಾರೆ ವೈಕುಂಠದಲ್ಲಿ ಇರ್ತಾರಂತೆ. ಇದು ಅದ್ಭುತ. ಇದು ಇನ್ಯಾವುದೂ ಇಲ್ಲ. 15ನೇ ಸರ್ಗದಲ್ಲಿ ಹೇಳುವಾಗ ಇದಕ್ಕೊಂದು ಪ್ರಾತ್ಯಕ್ಷಿಕ ತೋರಿಸ್ತಾರೆ, ಆಚಾರ್ಯ ತೋರಿಸಿಕೊಡ್ತಾರೆ. ಹೌದು, ನನ್ನ ಸೇವೆ ಮಾಡಿದವರಿಗೆ ಮೋಕ್ಷ ಆಗ್ತದೆ, ಸಂದೇಹ ಬೇಡ ಅಂತ ತಿಳಿಸಿಕೊಡ್ತಾರಂತೆ. 15ನೇ ಸರ್ಗದಲ್ಲಿ ಹೇಳ್ತಾರೆ ಆ ಮಾತನ್ನು. ಹಾಗಾಗಿ ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಂ ಅಪಿಬತ್ ಸದಾವ್ಯಯಂ ವಿದ್ಯಾಸುಧಾಂ ಚಾಸ್ಯ ವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತಃ. ನಡಿಲ್ಲಾಯರಿಗೆ ಕರೆದ ಶಬ್ದ ಏನು? ಪಂಡಿತಃ. ಪಂಡಿತ ಅಂತ ಕರೆದರು. ನಡಿಲ್ಲಾಯರಿ ಅಂಥವರು ಜಾನ್ರವರು. ಪಂಡಿತ ಅಂದ್ರೆ ಏನ್ರಿ? ಪಂಡಿತ ಅಂದ್ರೆ ಏನು? ಅದೇ ಮಂಗಳ ಆದ್ಮೇಲೆ ಶಾಲೆ ಹೊಸ್ತಾರಲ್ಲ ಅಲ್ವಾ? ನಾವೆಲ್ಲ ಹಂಗೆ ತಿಳ್ಕೊಂಡಿವಿ. ಮಂಗಳ ಆದ್ಮೇಲೆ ಶಾಲೆ ಹೊಚ್ತಾರೆ, ಶಾಲೆ ಹೊಚ್ಚಿದ್ಮೇಲೆ ಇವರಿಗೆ ಪಂಡಿತರು ಕರ್ಲಿಕ್ಕೆ ಶುರು ಮಾಡ್ತಾರೆ. ಆ ಶಾಲೆಗೂ ಈ ಪಾಂಡಿತ್ಯಕ್ಕೂ ಅವಿನಾಭಾವ ಸಂಬಂಧ. ಯತ್ರ ಯತ್ರ ಶಾಲುಹು ತತ್ರ ಯತ್ರ ಪಂಡಿತ, ಯತ್ರ ಯತ್ರ ಶಾಲಾಭಾವ ತತ್ರ ಯತ್ರ ಪಂಡಿತಾಭಾವ. ಹಿಂಗೇನೋ ನಮಗೊಂದು ವ್ಯಾಪ್ತಿ ಸಿದ್ಧಾಗ್ಬಿಟ್ಟದು. ಒಂದೊಂದೊಂದೊಂದು ಸಂಬಂಧ ಇಲ್ಲ. ಇದು ಶಾಲು ಅಂತಂದ್ರೆ ಏನದು ಅಂತ ಕೇಳಿದ್ರೆ, ಈಗ ನೋಡ್ರಿ, ಪಂಡಿತ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಪಂಡ ಅಂದ್ರೆ ಜ್ಞಾನ. ಪಂಡ ಅಂದ್ರೆ ಜ್ಞಾನ.
ಆ ಜ್ಞಾನ ಇವನಿಗೆ ಇದೆ ಅನ್ನೋದಕ್ಕಾಗಿ ಇವನಿಗೆ ಪಂಡಿತ ಅಂತ ಕರಿಬೇಕಂತ. ಪಂಡಿತ ಶಬ್ದದಲ್ಲಿ ಪಂಡ ಅಂತ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಆ ಜ್ಞಾನ ಉಳ್ಳವರಾದದ್ದರಿಂದ ಇವರಿಗೆ ಪಂಡಿತ ಅಂತ ಕರಿಬೇಕು ಅಂತ ಹೇಳಿದ್ದಾರೆ. ಇವರಿಗೊಂದು ಜ್ಞಾನ ಇತ್ತಂತೆ. ಏನ್ ಜ್ಞಾನ ಇತ್ತು ಅಂತಂದ್ರೆ, ಅವರಿಗೊಂದೇನು ಜ್ಞಾನ ಇತ್ತು ಅಂತಂದ್ರೆ, ನನ್ನ ಮಗನ ಬಳಿ ಹೊರಟಿದ್ದೀನಲ್ಲ, ನನ್ನ ಮಗಳ ಬಳಿ ಹೊರಟಿದ್ದೀನಲ್ಲ, ನಾನು ಏನ್ ಸಂಪಾದನೆ ಮಾಡಬೇಕು ಮಗನ ಬಳಿ ಹೋದಾಗ ಅಂತಂದ್ರೆ ಅನ್ನೋದಕ್ಕಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಹೋದಾಗ ನಾನು ಜ್ಞಾನ ಸಂಪಾದನೆ ಮಾಡಬೇಕು. ಅಲ್ಲಿ ಏನಾಗಬಾರ್ದು ಅಂದ್ರೆ, ಅಲ್ಲಿ ಹೋಗಿಯೂ ಕೂಡ ನಾನು ಹಂಗೆ ಬಂದೆ ಅಂತ ಆಗ್ಬಿಡ್ಬಾರ್ದು. ಕೊನೆಗೆ ಅಯ್ಯೋ ನನ್ನ ಮಗನ ತನಕ ಹೋಗಿದ್ದೆ, ನಾನು ಹೋದಾಗ ಹಂಗೆ ಬಂದ್ಬಿಟ್ಟೆ, ಏನೋ ಕಲಿದೆ ಅಂತ ಅನ್ಸ್ಕೋಬಾರ್ದು. ಅಲ್ಲೇನಾಗಬೇಕು ಅಂದ್ರೆ ಕಲಿಬೇಕು ನಾನು. ಆದ್ರಿಂದ ಪಂಡಿತ ಹೋಗಿ ಅವರ ತೇಜಸ್ಸನ್ನು ನೋಡಿದ್ರಂತ. ಐತ್ರೇಯ ಭಾಷ್ಯದಲ್ಲಿ ಹೇಳುವಾಗ ಆಚಾರ್ಯ ಒಂದು ಮಾತು ಹೇಳ್ತಾರೆ. ಈ ತೇಜ ಅಂತಿದೆಯಲ್ಲ ಶಬ್ದ, ತೇಜೋಮೃತಂ ನಂದನ ಗಾತ್ರ ಪಾತ್ರಕಂ. ಯಾರೋ ಮುಂಜಿ ಆಗಿರ್ತದೆ, ಮುಂಜಿ ಮಣಿ ಏನ್ ತೇಜಸ್ ನೋಡ್ರಿ ಮುಂಜಿ ಮಣಿ ಒಳಗ ಅಂತಿರ್ತಾರೆ. ಯಾರನ್ನ ಸ್ವಾಮಿಗಳು ಏನ್ ತೇಜಸ್ಸು ಸ್ವಾಮಿಗಳೊಳಗ ಅಂತಿರ್ತಾರೆ. ತೇಜಸ್ಸು ಅಂದ್ರೆ ಏನು? ಹೆಣ್ಣಿನಲ್ಲಿ ಏನು ಸೌಂದರ್ಯ ಅಂತಾರೆ, ಹೆಣ್ಣಿನಲ್ಲಿ ಸೌಂದರ್ಯ ಅಂತಾರೆ, ಪುರುಷನಲ್ಲಿ ತೇಜಸ್ಸು ಅಂತಾರೆ. ಅದೇನು ದೇಹ ಬಿಟ್ಟು ಒಂದು ಪ್ರತ್ಯೇಕ ಇದೆಯಾ? ಸೌಂದರ್ಯ ಅಂದ್ರೆ ಏನದು? ಕೈ ಕಾಲು ಕಣ್ಣು ಮೂಗು ಬಿಟ್ಟದ್ದು ಬೇರೆನಾ? ಅದು ಅಲ್ಲ. ಇದೆಲ್ಲ ಸೇರಿದ ಒಟ್ಟು ಮೊತ್ತ ತಾನೇ, ಅದು ಟೋಟಲ್ ತಾನೇ, ಅದು ಬೇರೆ ಏನು ಸೌಂದರ್ಯ ಅನ್ನೋದು. ಹಾಗೆ ತೇಜಸ್ಸು ಅಂದ್ರೆ ಏನು? ಪುರುಷರಲ್ಲಿ ಇದ್ದದ್ದು. ಅದಕ್ಕಾಗಿ ಹೇಳಿದ್ರು ಆ ತೇಜಸ್ಸು ಏನು ಅಂತನ್ನುವುದನ್ನು ತಿಳಿಸೋದಕ್ಕಾಗಿ ಆಚಾರ್ಯರು ಐತ್ರೇಯ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ. ಪರಬ್ರಹ್ಮಣೋ ವಿಷ್ಣೋ ವರಣಾದೇವ ಮನಸ್ಸಿ ಸ್ವೀಕರಣಾದೇವ ಸಮ್ಯಕ್ ಚಾಯಿತಂ ಸ್ವರೂಪ ತೇಜ. ನಿರಂತರವಾಗಿ ಭಗವಂತನನ್ನ ಮನಸ್ಸಿನಲ್ಲಿ ಸ್ಮರಣೆ ಮಾಡಿ ಧ್ಯಾನ ಮಾಡಿದ್ದರ ಫಲವಾಗಿ ಅದೇನು ಮುಖದಲ್ಲಿ ಅಭಿವ್ಯಕ್ತವಾಗಿದೆಯಲ್ಲ, ಅದನ್ನು ತೇಜಸ್ಸು ಅಂತ ಕರಿಬೇಕಂತ. ಅದು ಸ್ವರೂಪ ತೇಜಸ್ಸಂತೆ. ಯಾವುದು ಸ್ವರೂಪ ತೇಜಸ್ಸು? ನಿರಂತರವಾಗಿ ಭಗವತ್ ಸ್ಮರಣೆಯನ್ನ ಮಾಡುವ ಮೂಲಕವಾಗಿ ಏನು ಮುಖದಲ್ಲಿ ಅಭಿವ್ಯಕ್ತವಾಗಿದೆಯಲ್ಲ, ಆ ತೇಜಸ್ಸನ್ನ ಏನ್ ತೇಜಸ್ಸು ಅಂತ ಕರಿಬೇಕು ಅಂದ್ರೆ ಸ್ವರೂಪ ತೇಜಸ್ಸು. ಅದು ಮುಖದಲ್ಲಿ ಅಭಿವ್ಯಕ್ತ ಆಗ್ತದಂತೆ. ತೇಜೋಮೃತಂ ನಂದನ ಗಾತ್ರ ಪಾತ್ರಗಂ ನೇತ್ರಾಂಜಲಿಭ್ಯಾಮಪಿ ವತ್ಸದಾವ್ಯಯಂ ವಿದ್ಯಾಸುಧಾಂಚಾಸ್ಯ ವಚೋ ಮಹಾಘಟೆ ಪೂರ್ಣಾಮಸೌ ಕರ್ಣಪುಟೇನ ಪಂಡಿತ. ಆಯ್ತು. ಇನ್ನು ಮುಂದೆ ನೋಡಿ, ಈ ಮತ್ತೊಂದು ಘಟ್ಟ ಮುಗಿದೋಯ್ತು. ಶ್ರೀಮದಾಚಾರ್ಯ ತಂದೆ ಬಂದ್ರು, ನೋಡಿದ್ರು, ಆನಂದ ಪಟ್ಟರು, ಮಗನ ಪ್ರವಚನ ಕೇಳಿದ್ರು, ಪಾಠ ಕೇಳಿದ್ರು, ಹೊರಟೇ ಹೋಗ್ಬಿಟ್ರು. ಅವರು ಮಠದಲ್ಲಿ ಇರಲೇ ಇಲ್ಲ. ಆಚಾರ್ಯರು ಇರು ಅಂತ ಹೇಳಲಿಲ್ಲ. ಏನ್ ತಂದೆ ಏನ್ ಮಗ ನೋಡ್ಕೊಳ್ರಿ, ಬಂದಿದ್ದೀನಿ ಮತ್ತೆ ಹೆಂಗೂ ಮಗ ದೊಡ್ಡ ಪೋಸ್ಟ್ನಾಗಿದ್ದಾನೆ, ಇಲ್ಲೇ ಒಂದು ರೂಮ್ ಮಾಡಿ ಕೊಟ್ಬಿಡಪ್ಪ, ಸುಮ್ಮನೆಯಾಗಿ ಏನ್ ಮತ್ತೆ ಅದೇ ಊಟ ಮಾಡೋದು, ಇಲ್ಲಿ ಚಿಕ್ಕ ನೈವೇದ್ಯ ಮಾಡ್ಕೊಂಡು ಇದ್ಬಿಡ್ತೀನಿ ಇಲ್ಲೇ ಊಟ ಅಂತ ಹೇಳಿ ಇಲ್ಲೇ ಇರ್ತೀನಿ ಅಂದ್ರ ಅವ್ರು ಇರ್ತೀನಿ ಅನ್ಲಿಲ್ಲ, ಇವ್ರು ಇರು ಅನ್ಲಿಲ್ಲ. ಅಪ್ಪ ಬಂದೀರಿ ಮತ್ತೆ ಯಾಕೆ ಹೋಗ್ತೀರಿ ಇದ್ ಬಿಡ್ರಿ ಅಂತ ಅವರು ಅನ್ಲಿಲ್ಲ. ಇದೇ ಮಠದ ಆದರ್ಶ. ಮಠಕ್ಕೆ ಹೋಗಬೇಕು, ಹೊಳ್ಳಿ ಹೋಗ್ಬೇಕು, ಅಷ್ಟೇ ಕೆಲಸ. ಒಬ್ರು ಸ್ವಾಮಿಗಳಿದ್ರು, ಯಾರು ಅಂತ ಹೆಸರು ಸರಿಯಾಗಿ ನೆನಪು ಬರ್ತಿಲ್ಲ, ಅವರ ಸ್ವಾಮಿಗಳಿಷ್ಟೇ. ಅವರು ಪೂರ್ವಾಶ್ರಮದ ಮಕ್ಕಳಿಗೆ ಹೇಳ್ಬೇಕಂತ, ಮಠಕ್ಕೆ ಯಾವತ್ತು ಬರಬೇಕು ಅಂತ ಕೇಳ್ಬೇಕಂತ. ಮಕ್ಕಳಿದ್ರು, ಪೂರ್ವಾಶ್ರಮದ ಮಕ್ಕಳು ಹೇಳ್ಬೇಕು, ನೀವೆಂದಂತೀರಿ ಅಂದ್ ಬರ್ತೀವಿ. ಏಕಾದಶಿ ಬೆಳಿಗ್ಗೆ ಬರಬೇಕು, ಏಕಾದಶಿ ಸಾಯಂಕಾಲ ಹೋಗ್ಬೇಕು ಅಂತ ಹೇಳಿರಂತೆ. ಮಠದಲ್ಲಿ ಊಟವೂ ಮಾಡುವ ಹಾಗಿಲ್ಲ. ಇಷ್ಟು ನಿಷ್ಠೆಯಿಂದ ಇದ್ದವರು ಸ್ವಾಮಿಗಳು. ಅವ್ರು ಹಂಗೆ ಮಾಡಿದ್ರು ಮಕ್ಕಳು ಜೀವನದುದ್ದಕ್ಕೂ. ಸೋಸಲೆ ವ್ಯಾಸರಾಜ ಮಠದ ಒಬ್ಬ ಸ್ವಾಮಿಗಳು, ಪ್ರಾಯ ವಿದ್ಯಾ ಪ್ರಸನ್ನ ತೀರ್ಥರು ಅಂತ ನನಗೆ ನೆನಪು, ಕೇಳಿದ್ದು ನಾನು, ಬೇರೆಯವರಾದ್ರೂ ಗೊತ್ತಿಲ್ಲ ನನಗೆ. ಆ ಮಠದ ಪರಂಪರೆಯಲ್ಲಿ ಬಂದ ಸ್ವಾಮಿಗಳವರು ಅವರ ಮಕ್ಕಳಿಗೆ, ಪೂರ್ವಾಶ್ರಮದ ಮಕ್ಕಳಿಗೆ ಹೇಳಿದ್ದೇನು ಅಂದ್ರೆ, ನಿಮಗೆ ನನ್ನ ಭೇಟಿಯಾಗಬೇಕು ಅಂತಿದ್ರೆ, ಗುರುದರ್ಶನ ಮಾಡಿಕೊಳ್ಬೇಕು ಅಂತಿದ್ರೆ ಮಠಕ್ಕೆ ಯಾವಾಗ ಬರಬೇಕು? ಏಕಾದಶಿ ಬೆಳಿಗ್ಗೆ ಬರಬೇಕು, ಏಕಾದಶಿ ಸಾಯಂಕಾಲ ಹೊರಟಿರ್ಬೇಕಷ್ಟೇ ಕೆಲಸ. ದೇವರ ದರ್ಶನ, ತೀರ್ಥ, ಹೋಗ್ತಾ ಇರಬೇಕು. ಕಣ್ಣಂತೊಂದು ಜಾಂಡ ಊರಿ ನಮ್ದು ಇಷ್ಟ ಆಗ್ಲಿ ಅಂತ ಹೇಳಿ ಎಂದೆಂದೆಂದೂ ಮಾಡಬಾರ್ದು. ಆಚಾರ್ಯರ ಇದು ದೃಷ್ಟಾಂತ, ಆದರ್ಶ. ಏನ್ ಹೇಳಿದ್ರು? ಹೊರಟೇ ಬಿಟ್ರು, ಮುಂದೆ ನೋಡ್ಲೂ ಇಲ್ಲ. ಇವ್ರು ನಿಲ್ಲಿಲ್ಲ, ಅವ್ರು ನಿಲ್ಲು ಅನ್ಲಿಲ್ಲ. ಇದೇ ಅಪ್ಪ, ಇದೇ ಮಗ, ಇದೇ ನಿಜವಾದ ಸಂಸಾರ, ಇದೇ ನಿಜವಾದ ಸನ್ಯಾಸ. ಸನ್ಯಾಸ ತಗೊಂಡು ಹೋದ್ಮೇಲೆ ನಮ್ದು ಯಾಕೆ ಕಾರ್ಬಾರು, ಸನ್ಯಾಸ ತಗೊಂಡ್ಮೇಲೆ ಸಂಸಾರದ ಬಗ್ಗೆ ನಮ್ದು ಯಾಕೆ ಚಿಂತೆ ಅಂತ ಹೇಳಿ ಎರಡೂ ಬಿಟ್ಟಂತು. ಇದನ್ನು ತಿಳಿಸಿಕೊಟ್ರು. 25ನೇ ಪದ್ಯ. ಈ 25ನೇ ಪದ್ಯದಿಂದ ಮತ್ತೊಂದು ಘಟನೆ ಪ್ರಾರಂಭ. ಈಗ ಏನು ಅಂತಂದ್ರೆ, ಈಗ 25 25ರಿಂದ ಪ್ರಾರಂಭ ಆದ ಮೇಲೆ
29ರವರೆಗೆ ಒಂದೇ ಘಟ್ಟ ಪ್ರಕರಣ, ನೆನಪಿಟ್ಟುಕೊಳ್ರಿ. ಇಲ್ಲೇನಾಯಿತು ಅಂದ್ರೆ ಮತ್ತೆ ಗುರುಗಳಿಗೂ ಶಿಷ್ಯರಿಗೂ ಚಕಮಕಿ ಆಯಿತು ಮಾತಿಂದು. ಈ ಗುರು ಶಿಷ್ಯರಿಗೆ ಯಾವಾಗಲೂ ಚಕಮಕಿ ಇದ್ದಿದ್ರೆ ಇದು. ಯಾರಿಗೆ? ಅಚ್ಯುತ ಪ್ರೇಕ್ಷರಿಗೂ ಆನಂದ ತೀರ್ಥರಿಗೂ ಒಂದು ಬಿತ್ತು ಮತ್ತೆ ಹೊಡ್ತ. ಅದು ಸುಮ್ಮನೆ ಪ್ರೀತಿ ಜಗಳ. ಈ ಕೃಷ್ಣ ರುಕ್ಮಿಣಿ ಜಗಳ ಆಡ್ತಿರ್ತಾರಂತೆ, ಅವಾಗ ಜಗಳ ಆಡ್ತಿದ್ರಂತೆ. ಹಂಗಿದೊಂದು ಪ್ರೀತಿ ಜಗಳ. ಏನಾಯಿತು? ಲೀಲಾ ವಿವಾದೇ ಗುರುಣ ಜಗದ್ಗುರೋಗೋ ಪ್ರಸಂಗತಸ್ತತ್ರ ಚ ತಾದೃಶೇ ಸತಿ ಸೂತ್ರಾರ್ಥ ವಿಚ್ಛೇತ್ ಕುರುಭಾಷ್ಯ ಮಂಜಸೆ ಯಾಕ್ಷೇಪ ಪೂರ್ವಂ ಗುರುರಭ್ಯದಾದಿವಂ. ಲೀಲಾ ವಿವಾದೇ, ಲೀಲಾ ವಿವಾದ ಪ್ರೀತಿಯಿಂದ ನಡೀತಿತ್ತು ಮಾತು. ಲೀಲಾ ವಿವಾದ ಅಂದ್ರೆ ಲೀಲೆ ಅಂದ್ರೆ ಸುಮ್ಮನೆ ಅದೇನು ಸುಳ್ಳೆ ಜಗಳ ಅಂತಿರ್ತೀವಲ್ಲ ಹಂಗಿದ್ದಂಗದು. ಒಂದು ವಿನೋದದ ಜಗಳ ಅಂತ ಇಟ್ಕೊಡ್ರಿ. ಲೀಲಾ ಅಂದ್ರೆ ವಿನೋದ. ವಿನೋದದ ಜಗಳ ನಡೀತಾ ಇತ್ತಂತೆ. ಬ್ರಹ್ಮಸೂತ್ರ ಭಾಷ್ಯ ಶಂಕರ ಭಾಷ್ಯ ಇಟ್ಕೊಂಡಿದ್ದಾರೆ ಹೇಳುವಾಗ ಪ್ರಸಂಗತಸ್ತತ್ರ ಚ ತಾದೃಶೇ ಸತಿ ಗುರುಣ ಜಗದ್ಗುರು, ಜಗದ್ಗುರುಗಳಾದ ಮಧ್ವಾಚಾರ್ಯರಿಗೂ ಗುರುಣ ಅವರ ಗುರುಗಳಾದ ಅಚ್ಯುತ ಪ್ರೇಕ್ಷರಿಗೂ ಕೂಡ ಒಂದು ಪ್ರಸಂಗ ಬಂತು. ಏನು ಅಂದ್ರೆ ಇದು ಸರಿ ಇಲ್ಲ, ಮಾಯಾವಾದ ಭಾಷ್ಯ ಸರಿ ಇಲ್ಲ, ಸೂತ್ರಾರ್ಥ ಸರಿ ಇಲ್ಲ 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 ಅಂದ್ಕೊಳ್ಳಿ ಅವರು ಸಿಟ್ಟು ಬಂತು. ಮತ್ತೆ ಏನನ್ಬೇಕು? ಓ ಸೂತ್ರಾರ್ಥ ವಿಚ್ಛೇತ್, ಅಷ್ಟು ನಿಮಗೆ ಸೂತ್ರಾರ್ಥ ಗೊತ್ತಿತ್ತು ಅಂತಾದ್ರೆ ಒಂದು ಭಾಷ್ಯ ಬರೀ ನೋಡಂತೆ, ಕುರು ಭಾಷ್ಯ ಮಂಜಸ. ಇನ್ನೊಬ್ಬರು ಸೂತ್ರ ಭಾಷ್ಯ ಸರಿ ಇಲ್ಲ ಅಂತೀರಲ್ಲ, ನೀವೊಂದು ಬರೆದು ತೋರಿಸೋಣಂತ. ಸೂತ್ರಾರ್ಥ ವಿಚ್ಛೇತ್ ಕುರು ಭಾಷ್ಯ ಮಂಜಸೇತ್ ಆಕ್ಷೇಪ ಪೂರ್ವಂ. ಸಿಟ್ಟಿನಿಂದ, ಆಕ್ಷೇಪ ಅಂದ್ರೆ ಸಿಟ್ಟು, ಕ್ರೋಧ. ಆಕ್ಷೇಪ ಪೂರ್ವದಲ್ಲಿ ಬಂದು ಗುರು ಅಭ್ಯದಾದಿವಂ, ಗುರುಗಳಿವ್ರು ಹೇಳಿದ್ರಂತೆ, ಅಷ್ಟೇ ನೀವು ಶಾಣೆ ಆಗಿದ್ರೆ, ನಿಮಗೆ ಸೂತ್ರಾರ್ಥ ಗೊತ್ತಿದ್ರೆ ಒಂದು ಸೂತ್ರಾರ್ಥ ಒಂದು ಭಾಷ್ಯ ಬರೀರಿ ನೋಡೋಣ ಅಂತ ಹೇಳಿದ್ರೆ ಆಚಾರ್ಯ ಏನನ್ಬೇಕ್ರಿ? ಬೈದ್ರು ನೋಡಿ ನಮಗೆ ಸುಳ್ಳು ನಾ ಚೊಲ್ ಪಾಪ ಗುರುಗಳಿಗೆ ಚೊಲೋ ಆಗ್ಲಿ ಅಂತ ಹೇಳಿ ಬೈದ್ಬಿಟ್ರು ನೋಡ್ರಿ. ಗುರುಗಳೇ ಈ ಸೂತ್ರಾರ್ಥ ತಪ್ಪದ ಓದ್ಬೇಡ್ರಿ ಅಂತ ನಾ ಅವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ಹೋದ್ರೆ ಅಷ್ಟು ಶಾಣೆ ಇದ್ರೆ ನೀನೊಂದು ಭಾಷೆ ಬರೀ ಬೈದ್ಬಿಟ್ರೆ ಹಂಗ ಆ ಬೈದ್ರು ಅಂತ ತಗೊಳ್ಳಿಲ್ಲ ಆಚಾರ್ಯ. ಮುಂದೆ ನೋಡ್ರಿ 26ನೇ ಶ್ಲೋಕದಲ್ಲಿ ವಿಧಾನ ಮಾತ್ರಂ ತದುಪಾದದೇ ತದಾ ಪಯೋ ಯಥಾಚ್ಛಂ ಪರಮಸ್ಸ ಹಂಸರಾಟ್ ತಲ್ಲೀನಮಾಕ್ಷೇಪಮುಪೈಕ್ಷ್ಯತಾ ಫಲಂ ವಾರೀವ ಸಂತೋ ಹಿ ಗುಣಾಂಶತೋಷಿಣಃ. ವಿಧಾನ ಮಾತ್ರಂ ತದುಪಾದದೇ ತದಾ, ವಿಧಾನ ಮಾತ್ರ ತಗೊಂಡ್ರಂತೆ, ಆಕ್ಷೇಪ ಬಿಟ್ಬಿಟ್ರಂತೆ. ಏನು? ಅಷ್ಟು ಶಾಣ್ಯಾನಿ ಇದ್ದಿದ್ರೆ, ನಮ್ಮ ಭಾಷೆಯೊಳಗೆ ಹೇಳಿಗತ್ತೀನಿ ಮತ್ತೆ, ಅಷ್ಟು ಶಾಣ್ಯಾನಿ ಇದ್ರೆ ಇನ್ನೊಂದು ಭಾಷ್ಯ ಬರೀ ಅಂದ್ರಲ್ಲ, ಅಷ್ಟು ಶಾಣ್ಯಾನಿ ಇದ್ರಂತ ಬಿಟ್ಬಿಟ್ರದನ್ನು. ಭಾಷ್ಯ ಬರೀ ಅಂತ ಗುರುಗಳ ಆದೇಶವನ್ನು ಮಾತ್ರ ತಗೊಂಡ್ಬಿಟ್ರಂತ. ಹೆಂಗಿರ್ತದೆ ನೋಡ್ರಿ ಜ್ಞಾನಿಗಳ ವ್ಯವಸ್ಥೆ. ಹೆಂಗ ಅಂತ ಕೇಳಿದ್ರೆ, ಅದು ಹಂಸ ಹಾಲಿಟ್ರ ಅದ್ರಾಗಿಂದ ಹಾಲು ಮಾತ್ರ ಕುಡಿದು ನೀರು ಬಿಟ್ಬಿಡ್ತದಂತ. ಏನು ಆಶ್ಚರ್ಯ! ಎಲ್ಲರ ಹಿಂಗೆ ಇಂತಿಂಥ ಪಕ್ಷಿಗಳನ್ನು ಹುಡ್ಸ್ಯಾನ್ ದೇವರೆಲ್ಲರ ಗೊತ್ತಿಲ್ಲ. ತಲ್ಲೀರಮಾಕ್ಷೇಪಂ ಉಪೈಕ್ಷತ, ಅದರೊಳಗೇನು ಆಕ್ಷೇಪ ಇತ್ತಲ್ಲ ಅದನ್ನು ಬಿಟ್ಬಿಟ್ರು, ಉಪೇಕ್ಷೆ ಮಾಡಿಬಿಟ್ರು. ಯಾಕೆ? ವಾರೀವ ಸಂತೋಹಿ ಗುಣಾಂಶ ತೋಷಿಣಃ, ಸಜ್ಜನರು ಹಂಸದಂತೆ ಅದರಲ್ಲಿರ್ತಕ್ಕಂತಹ ಗುಣವನ್ನ ಹಾಲನ್ನ ತಗೊಂಡು ನೀರನ್ನು ಬಿಟ್ಬಿಡ್ತಾರೆ. ವಾರಿ ಹೇಗೆ ನೀರು ಬಿಟ್ಬಿಡ್ತಾರಲ್ಲ ಹಾಗೆ ಬಿಟ್ಬಿಟ್ರಂತ. ಅರ್ಥ ಆಯ್ತು ನಮಗೆಲ್ರಿಗೂ ಕೂಡ. ಏನ್ ವಿಷಯ ಅಂತಂದ್ರೆ ಇಷ್ಟೇ, ಒಂದು ಹಂಸದ ಮುಂದೆ ಹಾಲಿಟ್ರೆ ಅದೇನ್ ಮಾಡ್ತದೆ ಹಂಸ ಅಂತಂದ್ರೆ, ಅದರಲ್ಲಿರ್ತಕ್ಕಂತಹ ಎಲ್ಲ ಹಾಲನ್ನ ಕುಡಿದು ನೀರು ಮಾತ್ರ ಉಳಿಸ್ತದಂತೆ. ಇದಕ್ಕೆ ಹಂಸ ಕ್ಷೀರ ನ್ಯಾಯ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಚೆನ್ನಾಗಿದೆ. ಮೊದಲೆಲ್ಲ ಒಂದು ಕಾಲಕ್ಕೆ ಉಪನ್ಯಾಸ ಮಾಡುವಾಗ ವಿದ್ವಾಂಸರ ಮುಂದೆ ಮಾತಾಡ್ತಾ ಇದ್ರೆ ನಮ್ಮ ಮಾತುಗಳನ್ನು ವಿದ್ವಾಂಸರು ಹಂಸ ಕ್ಷೀರ ನ್ಯಾಯದಂತೆ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಿದ್ರು. ಅಂದ್ರೆ ಗುಣ ಇದ್ದದನ್ನು ತಗೊಂಡು ದೋಷ ಇದ್ದದನ್ನು ಬಿಡ್ರಿ ಅಂತ ಹೇಳ್ತಿದ್ರು. ಈಗ ಇಲ್ಲೇ ಇಲ್ಲ, ಈಗ ಹಂಗೆ ಹೇಳೋ ಪ್ರಸಂಗನೇ ಇಲ್ಲ. ಯಾಕಂದ್ರೆ ಹಂಸ ಕ್ಷೀರ ನ್ಯಾಯ ನಡೆಯಂಗೆ ಇಲ್ಲ. ಈಗ ಇಲ್ಲಿ ಬೇರೆನೇ ಆಗ್ತದೆ. ಇಲ್ಲಿ ಅದಕ್ಕೇನಾಯಿತು ಅಂದ್ರೆ ಹಂಸ ಕ್ಷೀರ ನ್ಯಾಯ ಅಂದ್ರೆ ಗುಣ ಮಾತ್ರ ತಗೊಂಡು ದೋಷ ಬಿಡೋದು ಅಂತ ತಾತ್ಪರ್ಯ. ಹಾಗೆ ಇವರೇನ್ ಮಾಡಿದ್ರು? ವಿಧಾನ ಮಾತ್ರಂ ತದುಪಾದದೇ ತದಾ, ವಿಧಾನ ಮಾತ್ರ. ಏನ್ ವಿಧಾನ? ಭಾಷ್ಯವನ್ನ ಬರೀ ಅಷ್ಟು ಇದ್ರೆ ನೀನು ಅಂತ ಹೇಳೋದು. ಕೊಂಕೆಳೆದಿದ್ರಲ್ಲ, ಆ ಕೊಂಕು ಬಿಟ್ರು, ಭಾಷ್ಯ ಬರೀ ಅನ್ನೋದನ್ನು ತಗೊಂಡ್ರು. ಪಯಃ ಯಥಾ ಅಚ್ಛಂ ಪಯಃ ಪರಮಃ ಹಂಸ. ಹಂಸರಾಟ್ ಒಂದು ಶ್ರೇಷ್ಠ ಹಂಸ, ಅದು ಹಾಲನ್ನು ಮಾತ್ರ ತಗೊಂಡು ನೀರನ್ನು ಬಿಡ್ತದಲ್ಲ ಹಾಗೆ. ಒಟ್ಟಾರೆ ಶ್ಲೋಕಾಭಿಪ್ರಾಯ ಗೊತ್ತಾಯ್ತು. ಇಲ್ಲೊಂದು ಸ್ವಲ್ಪ 1-2 ನಿಮಿಷ ಮುಗಿಸ್ತೇನೆ, ಉಪನ್ಯಾಸ ಟೈಮ್ ಆಯ್ತು ಇವತ್ತು. ಈಗೇನು ಅಂತಂದ್ರೆ 1-2 ಮಾತು ಹೇಳಬೇಕು.
ಏನು ಹೇಳಿದ್ದಾರೆ? ಸಹ ಹಂಸರಾಟ್ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಹಂಸರಾಟ್ ಅನ್ನೋ ಶಬ್ದಕ್ಕೆ ವ್ಯಾಖ್ಯಾನಕಾರರು ಪರಮಹಂಸರು ಸನ್ಯಾಸಿಗಳು ಅಂತ ಬರೆದಿದ್ದಾರೆ. ಹಂಸರಾಟ್ ಅನ್ನೋ ಶಬ್ದಕ್ಕೆ ಪರಮಹಂಸ ಶ್ರೇಷ್ಠ, ಸನ್ಯಾಸಿ ಶ್ರೇಷ್ಠರಾದ ಆಚಾರ್ಯರು ಅವರು ಗುರುಗಳು ಹೇಳಿದ ಮಾತಿನಲ್ಲಿ ಮಾಡು ಅನ್ನೋದನ್ನು ಮಾತ್ರ ತಗೊಂಡ್ರು. ಆ ಹಿಂದಿರುವಂತಹ ವ್ಯಂಗ್ಯ, ಅದು ಕಾಕುಸ್ವರವನ್ನ ಬಿಟ್ಬಿಟ್ರು, ವ್ಯಂಗ್ಯವನ್ನ ಬಿಟ್ಬಿಟ್ರು ಅಂತ ಅರ್ಥ. ಇಷ್ಟರ್ಥ. ಆದರೆ ಹಾಗೆ ತಗೋಬಾರ್ದು. ಹೇಗೆ ಅರ್ಥ ಮಾಡಬೇಕು ಅಂತ ಕೇಳಿದ್ರೆ, ಮಹಾಭಾರತದಲ್ಲಿ ಹೇಳುವಾಗ ಜೀವನಿಗೆ ಹಂಸ ಅಂತ ಹೆಸರಿದೆ ಅಂತ. ಏನು ಹೆಸರಿದೆ ಮಹಾಭಾರತದಲ್ಲಿ ಹೇಳುವಾಗ? ಹಂಸ. ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದ 15ನೇ ಅಧ್ಯಾಯದ 19ನೇ ಶ್ಲೋಕದಲ್ಲಿ ಹೇಳುವಾಗ ಹಂಸ ಅಂದ್ರೆ ಏನು ಅಂತ ಶ್ರೀಮದಾಚಾರ್ಯ ಬಿಡಿಸ್ತಾರೆ. ಏನು ಹಂಸ? ಹಂಸ ಅಂದ್ರೆ ಜೀವ ಅಂತ. ಹಂಸರಾಟ್ ಅಂದ್ರೆ ಜೀವೋತ್ತಮ ಅಂತ ಅರ್ಥ. ಮುಗಿದ ಕೆಲಸ. ತುಂಬಾ ಸರಳವಾದ ಅರ್ಥ. ವಿಧಾನ ಮಾತ್ರಂ ತದುಪಾದದೆ ತದಾ ಪಯೋ ಯಥಾಚಂ ಪರಮಃ ಸಹ ಹಂಸರಾಟ್. ಹಂಸರಾಟ್ ಅಂದ್ರೆ ಜೀವೋತ್ತಮ ಅಂತ ಅರ್ಥ. ಈಗ ಹೇಳಿ ವ್ಯಾಖ್ಯಾನಕಾರರು ಈ ಮೊದಲು ಹೇಳಿದ ಅರ್ಥವನ್ನು ಇಟ್ಟುಕೊಂಡು ಇನ್ನೊಂದು ಅರ್ಥ ಹೇಳ್ತಾ ಇದ್ದೀವಿ ಈಗ ನಾವು. ಅದನ್ನು ಬಿಟ್ಟಲ್ಲ, ಅದು ಹೌದೇ ಹೌದು, ಪರಮಹಂಸರು ಅಂತ ಒಂದು ಅರ್ಥ ಇಟ್ಕೊಂಡು ಎರಡನೇ ಹಂಸ. ಏನು ಹೇಳಿದ್ದಾರಲ್ಲಿ? ಮಹಾಭಾರತ ಶ್ಲೋಕ ಉಲ್ಲೇಖ ಮಾಡುತ್ತಾರೆ. ಏನಿದೆ ಮಹಾಭಾರತದಲ್ಲಿ? ಹಂಸ ಅಂತ ಜೀವನಿಗೆ ಹೆಸರಂತ. ಯಾಕೆ? ಹಂ ಅಂದ್ರೆ ಬಿಡೋದು, ಸಹ ಅಂದ್ರೆ ತಗೊಳ್ಳೋದಂತೆ. ನೋಡ್ರಿ ಎಷ್ಟು ಚೆನ್ನಾಗಿದೆ. ಹಂ ಅಂದ್ರೆ ಬಿಡೋದು, ಸಹ ಅಂದ್ರೆ ತಗೊಳ್ಳೋದಂತೆ. ಏನ್ ಬಿಡ್ತೀವಿ, ಏನ್ ತಗೊಳ್ತೀವಿ? ನಾವೆಲ್ಲ ಒಂದೇ ಲೆಕ್ಕ. ಓಲ್ಡ್ ಸ್ಟೇಜ್ ಪೀಪಲ್ಸ್ ಅಲ್ಲೇ ಕೂತ್ಬಿಡ್ತೀವಿ. ಇನ್ನು ಶ್ವಾಸ ಎಷ್ಟು ದಿವಸ ಅಲ್ಲೇ ಕೂತಿರ್ತೀವಿ, ಮುಂದೆ ಹೋಗೋಣಂತೆ. ಹಂ ದೇಹವನ್ನ ಬಿಡ್ತೀವಿ, ಸಹ ಹೊಸ ದೇಹವನ್ನು ತಗೊಳ್ತೀವಿ. ಅದಕ್ಕಾಗಿ ಈ ಜೀವನಿಗೆ ಏನು ಕರೆದಿದ್ದಾರೆ ಅಂದ್ರೆ ಹಂಸ ಅಂತ ಕರೆದಿದ್ದಾರಂತೆ. ಗೀತೆಯಲ್ಲಿ ಹೇಳುವಾಗ ಕೃಷ್ಣ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಹಳೇ ಬಟ್ಟಿ ಬಿಟ್ಟಂಗೆ ಬಿಸಾಡಿ ಹೋಗ್ತೀವಂತೆ ಈ ದೇಹವನ್ನು. ಸಾಯೋ ಹಿಂದಿನ ಕ್ಷಣದ ತನಕ ಇದೇ ಇರ್ಲಿ ಅಂತ ಇರ್ತೀವಂತ. ಕನ್ಫರ್ಮ್ ಆಯಿತು ಟಿಕೆಟು, ಬಿಸಾಡಿ ದೇಹ ತಗೊಂಡೇನು ಮಾಡ್ಬೇಕು, ಬಿಸಾಡಿ ಹೋಗ್ಬಿಡ್ತೀವಂತ. ಯಾಕೆ? ಹೊಸ ದೇಹ ಕಾಣಿಸ್ತಿರ್ತದಂತಲ್ಲಿ. ವಾ ಎಷ್ಟು ಚಂದದ ಹೊಸ ಅಂಗಿ, ಈ ಹಳಿ ತಗೊಂಡು ಏನು ಮಾಡಲಿ ಅಂಗಿ ಅಂತ ಹೇಳಿ ಅಂಗಿನ ಬಿಸಾಡಿ ಆ ಅಂಗಿ ಹಿಂದೆ ಬೆನ್ನು ಹತ್ಬಿಡ್ತೀವಂತೆ. ಅದಕ್ಕೆ ನಮಗೇನು ಕರೆದಿದ್ದಾರೆ ಅಂದರೆ ಹಂಸ ಅಂತ ಕರೀತಾರಂತೆ. ಅಲ್ಲಿ ಹೇಳುವಾಗ ತ್ಯಾಗಾತ್ ಪೂರ್ವ ಶರೀರಾಣ, ಮಹಾಭಾರತದ ವಾಕ್ಯ, ತ್ಯಾಗಾತ್ ಪೂರ್ವ ಶರೀರಾಣ ನವಾನಾಂ ಸಂಚಯೇನ ಚ ಜೀವಂ ಹಂಸಮಿತಿ ಪ್ರಾಹುಹು. ಜೀವನಿಗೆ ಹಂಸ ಅಂತ ಕರಿಬೇಕಂತೆ. ಹಂ ಅಂದ್ರೆ ಬಿಟ್ಟ. ಏನ್ ಬಿಟ್ಟ? ದೇಹ ಬಿಟ್ಟ. ನೋಡ್ರಿ, ಹೋಗೋ ಕಾಲಕ್ಕೆ ಯಾರು ದೇಹ ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ದೇಹ ತಗೊಂಡು ಹೋಗ್ಲಿಕ್ಕೆ ಬರ್ತದ? ದೇಹನೇ ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಯಾವ್ದು ನಮ್ಮ ಜೊತೆಗೆ ಬಂದಿದೆಯೋ ಆ ದೇಹವನ್ನೇ ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ. ಇನ್ನು ಆ ದೇಹದಿಂದ ಸಂಪಾದನೆ ಮಾಡಿದ್ದು ಹ್ಯಾಂಗೆ ತಗೊಂಡು ಹೋಗ್ತೀವಿ ನಾವು? ಹೇಳಿ ನೋಡಂತೆ. ಕಾಮನ್ ಸೆನ್ಸ್ ಬೇಡವಾ ನಮಗೆ? ಯಾವ ದೇಹವನ್ನೇ ನಾವು ತಗೊಂಡು ಹೋಗ್ಲಿಕ್ಕೆ ಬರೋದಿಲ್ಲ, ಆ ದೇಹದಿಂದ ಸಂಪಾದನೆ ಮಾಡಿದ್ದನ್ನು ತಗೊಂಡು ಹೋಗ್ತೀವಿ ಅಂತ ಹುಚ್ಚಿರ್ತದೆ ನಮಗೆಲ್ಲ. ಆಸ್ತಿ ಪಾಸ್ತಿ ಕೀಲಿಕಾಯಿ ಎಲ್ಲ ಟೊಂಕದಲ್ಲೇ ಇರ್ತದೆ. ಸಾಯೋ ತನಕ ಕೀಲಿಕಾಯಿ ಟೊಂಕದಾಗೆ, ಸತ್ತ ಮೇಲೆ ಸುಡ್ಲಿಕ್ಕೆ ಹೋದಾಗ ತೆಗೀರಪ್ಪ ಟೊಂಕದಾಗಿನ ಕೀಲಿ ತೆಗೀರಿ ಅಂತ ತೆಗಿಸ್ಕೊಂಡು ಹೋಗೋದು, ಸುಟ್ಟು ಬರ್ತದೆ ಅಷ್ಟೇ. ಎಷ್ಟು ದಿವಸ ಇರಬೇಕು? ಛೇ ನಮ್ಮ ಆಸೆ ಮುಗಿಯೋದೇ ಇಲ್ಲ. ಅದಕ್ಕಾಗಿ ತ್ಯಾಗಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವಂ ಹಂಸಮಿತಿ ಪ್ರಾಹು ತದ್ಧೇತುತ್ವಾಚ ಹರಿಂ ಪರಂ. ಇದು ಒಂದು ಪರಮಹಂಸ ಅಂತ ಇಲ್ಲಿ ಹಂಸರಾಟ್ ಅನ್ನೋ ಶಬ್ದಕ್ಕೆ ಹೀಗೊಂದು ಅರ್ಥ ಆಯ್ತು. ಈಗ ಇನ್ನೊಂದು ಅರ್ಥ ಹೇಳ್ತೀವಿ. ಏನರ್ಥ? ಮುಕ್ತಾಯ ಮಾಡೋ ಕಾಲಕ್ಕೆ ಕೊನೆ ಬಾಲು 6 ಹೊಡಿಬೇಕು ಅಂತ ನಿಯಮ ಇಟ್ಕೊಂಡಿರ್ತಾರೆ ಯಾವಾಗ ಧೋನಿ ಫ್ಯಾನ್ಸ್. ಅದಕ್ಕೆ ಏನು ಅಂತಂದ್ರೆ, ಕಾಗಿ ಅಂತ ಒಂದಿದೆ ಅಂತ, ಗಿಳಿ ಅಂತ ಒಂದಿದೆ ಅಂತ. ಕಾಗಿ ಗಿಳಿ ಗೊತ್ತಾಯ್ತಲ್ಲ? ಕಾಗಿ ಗಿಳಿ. ಪಾರಿವಾಳ ಅಂತ ಒಂದಿದೆ ಅಂತ, ಕೇಳಿದ್ದೀರ ಇಲ್ವೋ? ತಿತ್ತಿರಿ ಅಂತ ಒಂದು ಪಕ್ಷಿ ಇದೆ ಅಂತ, ಹಂಸ ಅಂತ ಒಂದು ಪಕ್ಷಿ ಇದೆ ಅಂತ. 5 ಪಕ್ಷಿಗಳಿವೆ ಅಂತ ನೆನ್ಪಿಟ್ಕೊಳ್ರಿ. ಯಾವ್ಯಾವ 5 ಪಕ್ಷಿಗಳು ಅಂತ ನಾಳೆ ಕೇಳ್ತೀನಿ ನಿಮಗೆಲ್ಲ. ಕ್ವಶನ್ ಬರೋದೇ ಇಲ್ಲ ನಾಳೆ. ಮೊದಲೇ ತುಳಸಿ ಲಗ್ನದ ಗದ್ಲು ಬೇರೆ, ನಾಳೆ ಟೈಮಿಂಗ್ ಬೇರೆ ಚೇಂಜ್ ಮಾಡಿಬಿಟ್ಟಿವಿ. ಈ ಪ್ರಶ್ನೋತ್ತರ ಬೇರೆ ಅಂದ್ಬಿಟ್ರೆ ನಾಳೆ ಬರೋದಿಲ್ಲ. ಆಮೇಲೆ ನಾವು ಬರೀ ತುಳಸಿ ಲಗ್ನ ಮಾಡ್ಕೊಂಡು ಕೊಡ್ಬೇಕಿಲ್ಲ ಅಷ್ಟೇ. ಅದಕ್ಕೆ ನಾಳೆ 5ರಿಂದ ಆರಾಮತ್ ಪ್ರವಚನ. ನಾಳೆ ತುಳಸಿ ಲಗ್ನ ಇದ್ರಿಂದ 5ರಿಂದ 6 ಇಟ್ಟಿದ್ದೀವಿ. 5 ಗಂಟೆಗೆ ಸರಿಯಾಗಿ ಬರ್ರಿ, 6 ಗಂಟೆಗೆ ಸರಿಯಾಗಿ ಮುಗಿಸ್ಕೊಂಡು ಹೋಗ್ರಿ. ಇನ್ನೊಂದು ಸ್ವಲ್ಪ ಬೇಗನೆ ಮುಗಿಸ್ತೀನಿ. ನಾಳೆ ಒಂದು ಅರ್ಧ ಗಂಟೆ ಮಾತ್ರ ಪ್ರವಚನ ಮಾಡ್ತೀನಿ. ಬಿಡಬಾರ್ದು ಸಂಕಲ್ಪ ಆದ್ರಿಂದ ಮಾಡ್ತಾ ಇದ್ದೀನಿ. ನಾಳೆ 6:15 ಬರೋಣ. ಸ್ವಚ್ಛ, ಅದಕ್ಕೆ ಹಂಗೆ ಮಾಡ್ಕೋಬೇಡ್ರಿ. ಅದು ಸ್ವಚ್ಛ ಮುಗಿದ್ರಿ ತಂದು ಅರ್ಥ ಆಗ್ತದೆ. ಅದಕ್ಕೆ ನಾಳೆ
ನೆನಪಿಟ್ಕೊಳ್ರಿ ಯಾವ್ಯಾವ ಪಕ್ಷಿಗಳು ಅಂದ್ರೆ ಹಂಸ ಅಂತ ಒಂದು ಪಕ್ಷಿ, ಹಂಸ ಅಂತ ಒಂದು ಪಕ್ಷಿ ಆದ ಮೇಲೆ ಮತ್ತೆ ಪಾರಾವತ ಅಂತ ಒಂದು ಪಕ್ಷಿ ಅಂದ್ರೆ ಪಾರಿವಾಳ, ಪಾರಿವಾಳ ಅಂತ ಒಂದು ಪಕ್ಷಿ, ತಿತ್ತಿರಿ ಅಂತ ಒಂದು ಪಕ್ಷಿ, ಶುಕ ಅಂತ ಒಂದು ಪಕ್ಷಿ, ವಾಯಸ ಅಂತ ಒಂದು ಪಕ್ಷಿ, ಕಾಗಿ. ಬಹಳ ಚೆನ್ನಾಗಿದೆ ಇದೆಲ್ಲ ನಮ್ಮ ಮಧ್ವಾಚಾರ್ಯ ಹೇಳಿದ ವಿಷಯಗಳಿವೆಲ್ಲ. ಏನು ಅಂತಂದ್ರೆ ಹಂಸ ಹಂಸ ಅಂತ ಒಂದು ಕೆಟಗರಿ ಜೀವನಿ ಕರೀತಾರಂತೆ, ಅದು ಯಾರು ಅಂತ ಆಮೇಲೆ ನೋಡಂತ. ಪಾರಾವತ ಪಾರಾವತ ಅಂತ ಇನ್ನೊಂದು ಹೆಸರಂತೆ. ಯಾರಿಗೆ ಅಂದ್ರೆ ಪರರಾದವರಿಗಿಂತ ಅವರರಾಗಿದ್ದಾರಲ್ಲ ಅವೆಲ್ಲ ಪಾರಾವತ ಅಂತ. ದೇವತೆಗಳಿದ್ದಾರಲ್ಲ ಆ ದೇವತೆಗಳಿಗೆ ಪಾರಿವಾಳ ಅಂತ ಕರೀತದಂತೆ ಶಾಸ್ತ್ರ. ಋಷಿಗಳಿದ್ದಾರಲ್ಲ ಅವರಿಗೆ ತಿತ್ತಿರಿ ಅಂತ ಕರೀತದಂತೆ. ಗೊತ್ತಾಯ್ತಿಲ್ಲೋ? ಹಂಸ ಅಂತ ಯಾರು ಅಂತ ಆಮೇಲೆ ಹೇಳ್ತೀನಿ, ಹಂಸ ಅಂತ ಯಾರು ಅಂತ ಆಮೇಲೆ ಹೇಳ್ತೀನಿ. ಅದಕ್ಕೆ ಬದಲು ಪಾರಾವತ ಅಂತಂದ್ರೆ ದೇವತೆಗಳು, ಅರ್ಥ ಆಯ್ತಾ? ತಿತ್ತಿರಿ ಅಂದ್ರೆ ಋಷಿಗಳು. ಮುಂದೆ ಯಾರು ಬಂದ್ರು? ಶುಕ, ಗಿಳಿ ಅಂದ್ರೆ ಶುಕ. ಶುಕ ಅಂದ್ರೆ ನಾವಂತೆ, ಮನುಷ್ಯರೆಲ್ಲ ಗಿಳಿಗಳಂತೆ. ಶುಕ ಅಂದ್ರೆ ನಾವಂತೆ. ಕಾಗೆ ಅಂದ್ರೆ ಯಾರು ಅಂದ್ರೆ ದೈತ್ಯರಂತೆ, ನೆನ್ಬಿಟ್ಕೊಳ್ರಿ. ವಾಯಸ ಅಂತಂದ್ರೆ ದೈತ್ಯರಂತೆ. ಹಾಗಾದ್ರೆ ಕಾಗಿ ಅಂದ್ರೆ ದೈತ್ಯರು, ಶುಕ ಅಂದ್ರೆ ಮನುಷ್ಯರು, ತಿತ್ತಿರಿ ಅಂದ್ರೆ ಋಷಿಗಳು, ಪಾರಿವಾಳ ಅಂದ್ರೆ ದೇವತೆಗಳು, ಹಂಸ ಅಂದ್ರೆ ಬ್ರಹ್ಮದೇವರಂತೆ, ನೆನ್ಬಿಟ್ಕೊಳ್ರಿ. ಬೇರೆ ಇನ್ನೇನಿಲ್ಲ. ಬ್ರಹ್ಮದೇವರು ವಾಯುದೇವರೇನಿದ್ದಾರಲ್ಲ ಅವರಿಗೆ ಹಂಸ ಅಂತ ಹೆಸರಂತೆ. ಇದಾದ ಮೇಲೆ ಆರನೇನವನೊಬ್ರು ಇದ್ದಾನಂತೆ, ಅವ ಪರಮಾತ್ಮ ಪರಮಹಂಸ ಅಂತ ಹೇಳ್ತಾರೆ. ಪರಮಾತ್ಮ ಪರಮಹಂಸ. ಪರಮಾತ್ಮ ಏನಿದ್ದಾನಲ್ಲ ಅವನು ಪರಮಹಂಸನಾಗಿದ್ದಾನೆ. ಬ್ರಹ್ಮದೇವರೇನಿದ್ದಾರಲ್ಲ ಇವರು ಹಂಸರಾಗಿದ್ದಾರೆ, ದೇವತೆಗಳು ಪಾರಿವಾಳ ಆಗಿದ್ದಾರೆ, ಋಷಿಗಳು ತಿತ್ರಿಗಳಾಗಿದ್ದಾರೆ, ಮನುಷ್ಯರು ಶುಕ ಆಗಿದ್ದಾರೆ, ದೈತ್ಯರು ಕಾರ್ಯಗಳಾಗಿದ್ದಾರೆ. ಯಾರು ಪ್ರಶ್ನೆ ಕೇಳಿದ್ರು, ಯಾರು ಉತ್ತರ ಹೇಳಿದ್ರು ಅಂತಂದ್ರೆ ಇದನ್ನೆಲ್ಲ ನಾನೇ ಹೇಳ್ತೀನಿ. ಯಾಕೆ ಅಂದ್ರೆ ದೊಡ್ಡ ವಿಚಾರ, ಮತ್ತೆ ಪ್ರಾರಂಭ ಮಾಡಿದ್ರೆ ನಿಲ್ಲಿಸೋದಿಲ್ಲ. ನೋಡ್ರಿ, ವಾಯಸ ವಾಯಸ ಅಂದ್ರೆ ವಯಸ್ಸಿರೋ ಅಷ್ಟೇ ದಿವಸ ಇರ್ತದಂತೆ ಅವ್ರದ್ದೆಲ್ಲ. ವಾಯಸ ಅಂದ್ರೆ ವಯೋಮಾತ್ರ ಸಂಬಂಧಿ. ಏನ್ ವಯೋಮಾತ್ರ ಸಂಬಂಧಿ? ದೈತ್ಯರು ಇಲ್ಲಿ ಎಷ್ಟು ವರ್ಷ ಬದುಕಿರ್ತಾರಲ್ಲ ಅಷ್ಟು ಮಾತ್ರ ಸುಖ ಪಡ್ತಾರಂತೆ, ಸತ್ ಮೇಲೆ ಸುಖವೇ ಇಲ್ಲ. ಅದಕ್ಕೆ ಅವರಿಗೆ ವಾಯಸ ವಾಯಸ ಅಂತ ಕರೆದಾರಂತೆ, ಕಾಗೆ ಕಾಗೆ ಅಂತ ಕರೆದಿದ್ದಾರಂತೆ. ಸಂಸ್ಕೃತದಲ್ಲಿ ದೈತ್ಯರಿಗೆ ಯಾಕೆ ವಾಯಸ ಅಂತ ಕರೆದ್ರು ಅಂತ ಕೇಳಿದ್ರೆ ಒಂದು ಕಾರಣ ಹೇಳ್ತಾರೆ. ವಯೋ ಮಾತ್ರ, ಇವ್ರ ವಯಸ್ಸು ಎಷ್ಟು ದಿವಸ ಇರ್ತದೋ ಅಷ್ಟು ದಿವಸ ಮಾತ್ರ ಇವ್ರು ಸುಖ ಪಡ್ತಾರಂತೆ, ಸತ್ ಮೇಲೆ ಸುಖ ಇಲ್ಲ, ಮುಗಿದೋಯ್ತು ಕೆಲಸ. ಇನ್ನ ನಾವಿ ಅಂಥವರು ಅಂತ ಕೇಳಿದ್ರೆ ಶುಕ ಅಂತ. ಶುಕ ಅಂದ್ರೆ ನಾವ್ಯಾಕೆ ಶುಕ ಆಗ್ತೀವಿ ಅಂತ ಕೇಳಿದ್ರೆ ನಾವೆಲ್ಲ ಸುಖ, ಆ ಸುಖಕ್ಕಾಗಿ ಬದುಕ್ತಿರ್ತೀವಂತ. ಬೇರೆ ಏನೇನು ಹೇಳಿ ನೋಡಂತ. ನಮ್ದೆಲ್ಲ ಹೆಂಗಿರ್ತದೆ ಪರಿಸ್ಥಿತಿ ಅಂತಂದ್ರೆ ಸುಖಕ್ಕಾಗಿ ಬದುಕೋರಂತೆ. ಅಲ್ರಿ, ಸುಖ ಅಂತಂದ್ರೆ ಶುಕ ಯಾವಾಗ ಆಯ್ತು ಅಂದ್ರೆ ಅದು ಶಾಸಗಳೆಲ್ಲ ಒಂದೇ ಸಾಲಿನಲ್ಲಿ ಉಚ್ಚಾರ ಮಾಡೋ ಅಕ್ಷರಗಳವೆಲ್ಲ. ನಾಳೆ ವಿಸ್ತಾರ ಮಾಡ್ತೀನಿ. ಆ ಅಕ್ಷರಗಳನ್ನ ಒಂದು ಬದ್ಲಿ ಇನ್ನೊಂದು ಬದ್ಲಿ ಹೇಳಲಿಕ್ಕೆ ಬರ್ತಂತೆ. ಶುಕ ಸುಖ ಅಂತ ಅರ್ಥ. ನಮಗೆ ಸುಖ ಇದೆ, ಇಲ್ಲೂ ಇದೆ ಅಲ್ಲೂ ಇದೆ, ಇಲ್ಲಿದ್ದಾಗೂ ಸುಖ ಅಲ್ಲಿದ್ದಾಗೂ ಸುಖ ಇದೆ, ಆದ್ದರಿಂದ ಅವರಿಗೆ ಸುಖ ಅಂತ ಕರೀತಾರಂತೆ. ಆಮೇಲೆ ತಿತ್ತಿರಿ, ಪಾರಾವತ, ಹಂಸ, ಪರಮಹಂಸ ಹೀಗೆಲ್ಲ ಇದೆ. ಅದನ್ನ ನಾಳೆ ಹೇಳ್ತೀನಿ. ವಿಧಾನ ಮಾತ್ರಂ ತದುಪಾದದೆ ತದಾ ಪಯೋ ಯಥಾಚ್ಛಂ ಪರಮಸ್ಸ ಹಂಸರಾಟ್ ತಲ್ಲೀರಮಾಕ್ಷೇವ ಉಪೈಕ್ಷತಾ ಬಲಂ ವಾರೀವ ಸಂತೋ ಹಿ ಗುಣಾಂಶಿತೋಷಿಣಃ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖ